ದೇವಿನ ಅರ್ಚನೆ ಆಗಿರುತ್ತೆ ಅಂತ. ಶಾರದಾಂಬೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇ ತೈವರ್ಷ ಪ್ರಣಮಾಮಿ ಬ್ರಹ್ಮವು ರತ್ನಾಕರ ಧವತ ಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀ ರತ್ನಾಢ್ಯ ವಂದೇ ಭಾರತ ಮಾತಾ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ಗಣ್ಯರಿಗೆ ನಮಸ್ಕಾರ. ಆಗಮಿಸಿರುವ ಚಿಕ್ಕಬಳ್ಳಾಪುರದ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಇವತ್ತು ನೀವೆಲ್ಲ ರೋಡ್ ಬ್ಲಾಕ್ ಮಾಡಿದ್ದೀರಿ. ಕಳೆದ ಒಂದು ವಾರದಿಂದ ಸಂಸತ್ತು ಬ್ಲಾಕ್ ಆಗಿದೆ. ಏನು ಅವಸ್ಥೆ ನೋಡಿ ಈ ದೇಶ. ನೀವು ಹೆಂಗೆ ರೋಡ್ ಬ್ಲಾಕ್ ಮಾಡಿದ್ದೀರೋ ಹಾಗೆ ಸಂಸತ್ತು ರೋಡ್ ಬ್ಲಾಕ್ ಆಗಿದೆ. ನೀವು ರೋಡ್ ಬ್ಲಾಕ್ ಮಾಡ್ಲಿಕ್ಕೆ ಒಂದು ರೀಸನ್ ಇದೆ. 1965 ಯುದ್ಧವನ್ನು ನೆನಪಿಸಿಕೊಳ್ಳೋಣ ಅಂತ. ಸಂಸತ್ತು ಬ್ಲಾಕ್ ಆಗಿರೋ ರೀಸನ್ ಏನು ಅಂದ್ರೆ ನಾವು ಕೋರ್ಟಿಗೆ ಬರಲ್ಲ ಅಂತ. ಏನ್ ವಿಚಿತ್ರವಾದ ಸಂಗತಿ. ಈ ದೇಶದಲ್ಲಿ ಒಂದು ಕಾಲ ಇತ್ತು. ಹೆಂಗಿತ್ತು ಅಂತಂದ್ರೆ ನೀವ್ ಯಾರಾದ್ರೂ ಬೈದ್ರೆ ಕೋರ್ಟಿಗೆ ಬಾ ನೋಡ್ಕೋತೀನಿ ಅಂತ. ಈ ಕೋರ್ಟಿಗೆ ಬಾ ಅಂದ್ರೆ ಕಟ್ಟ, ಕೋರ್ಟಿಗೆ ಬಾ ಅಂದ್ರೆ ನೋಡ್ಕೋತೀನಿ ಅಂತ. ಇದೊಳ್ಳೆ ಕಥೆ ಆಗೋಯ್ತಲ್ಲ ಅಂತ. ಎಲ್ಲವನ್ನೂ ನಾವು ನಂಬಿದ್ದು. ಕೆಲವರ ಮೇಲೆ ತುಂಬಾ ನಂಬಿಕೆ ಇದೆ. ಕೆಲವರು ನಂಬಿಕೆ ಕಳ್ಕೊಂಡಿದ್ದಾರೆ, ಕಾಲಕ್ರಮದಲ್ಲಿ ಕಳ್ಕೊಳ್ತಾ ಬರ್ತಿದ್ದಾರೆ. ಆದ್ರೆ ಕೆಲವರ ಮೇಲೆ ವಿಶ್ವಾಸ ಇನ್ನೂ ಅಟುಟ್ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಯಾವತ್ತೂ ಕರಗೋಗ್ಲಿಲ್ಲ ಅಂತ. ಅಂತ ಕರಗದ ವಿಶ್ವಾಸ ಈ ದೇಶದ ಜುಡಿಷಿಯರಿ ಸಿಸ್ಟಮ್ ಮೇಲೆ ಇವತ್ತಿನವರೆಗೂ ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದೆ. ಆದ್ರೆ ದುರ್ದೈವದ ಸಂಗತಿ, ಕೋರ್ಟಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಸತ್ ನಿಲ್ತಾ ಇದೆಯಲ್ಲ. ಮಿತ್ರರೇ, ಯಾಕೆ ಜೊತೆ ಹಂಚ್ಕೊಳ್ತಿದ್ದೀನಿ ಗೊತ್ತಾ? ಇವತ್ತು ಶನಿವಾರ, ನಾಳೆ ಭಾನುವಾರ, ನಾಡಿದ್ದು ಸೋಮವಾರವೂ ಸಂಸತ್ತು ನಡೀಲಿಲ್ಲ ಅಂತಂದ್ರೆ ಪ್ರತಿ ನಿಮಿಷಕ್ಕೆ ಹೆಚ್ಚು ಕಡಿಮೆ 2.5 ರಿಂದ 3 ಲಕ್ಷ ರೂಪಾಯಿನಷ್ಟು ಖರ್ಚು ನಮ್ಮ ಟ್ಯಾಕ್ಸ್ ಹಣ ವ್ಯರ್ಥವಾಗಿ ಹೋಗ್ತಿದೆ ಪ್ರತಿ ನಿಮಿಷಕ್ಕೆ. ಕೋಟ್ಯಂತರ ರೂಪಾಯಿ ಹಣ ಪ್ರತಿದಿನ ನಾವು ಟ್ಯಾಕ್ಸ್ ಕಟ್ಟಿದ್ದು ವ್ಯರ್ಥವಾಗಿ ಹೋಗ್ತಾ ಇದೆ. ಒಂದೇ ಒಂದು ಕಾರಣ, ಇಬ್ರು ಕೋರ್ಟಿಗೆ ಹೋಗ್ಬೇಕು. ಅದು ಕೋರ್ಟಿಗೆ ಹೋಗೋದನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಇಡೀ ಸಂಸತ್ತನ್ನ ಅಡ್ಡ ಹಾಕೊಂಡು ನಿಂತಿರೋದು. ನಾನು ಯಾಕೆ ನಿಮ್ ಜೊತೆ ಈ ವಿಚಾರ ಚರ್ಚೆ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ, 1965 ಯುದ್ಧವನ್ನ ಸ್ಮರಣೆ ಮಾಡ್ಲಿಕ್ಕೆ ಅಂತ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ. ಯುದ್ಧದಲ್ಲಿ ಪ್ರಾಣದತ್ತ ವೀರರನ್ನ ನೆನಪಿಸ್ಕೊಳ್ತೀವಿ. ಆ ಯುದ್ಧಕ್ಕೋಸ್ಕರ, ಆ ಯುದ್ಧ ಮುಗಿದ ನಂತರ ತನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡಬೇಕಾದ ಪರಿಸ್ಥಿತಿ ಈ ದೇಶದ ಶ್ರೇಷ್ಠ ಪ್ರಧಾನಿಯೊಬ್ಬರಿಗೆ ಬಂತು. ಅದನ್ನ ನೆನಪಿಸ್ಕೊಳ್ಬೇಕು ಅಂತ ಕೂತಿದ್ದೀವಿ. ಈ ಹೊತ್ತಲ್ಲಿ ಕೂತಾಗ ಈ ದೇಶದ ಈ ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ ಅಂತ. ನನ್ನ ದೇಶದಲ್ಲಿ ಯಾರ್ಯಾರೋ ಕೋರ್ಟಿಗೆ ಹೋದ್ರು, ಯಾರ್ಯಾರೋ ಜೈಲಿಗೆ ಹೋದ್ರು, ರಿಸಲ್ಟು ಬಂತು, ಹೋದವರನ್ನ ನಾವು ತಲೆ ಕೆಡಿಸ್ಕೊಳ್ಳೋದು ಬಿಟ್ವಿ. ಆದ್ರೆ ಇವತ್ ಮಾತ್ರ ನಾವು ಕಟ್ಟಿದ ಟ್ಯಾಕ್ಸ್ ನ, ನಮ್ಮ ದುಡ್ಡಿನ ಹಣವನ್ನ ಈ ತರ ಪೋಲ್ ಮಾಡೋದನ್ನ ನೋಡ್ಲಿಕ್ಕಾಗದೆ ಸಂಕಟದಿಂದ ನಿಮ್ಮ ಮುಂದೆ ಈ 2 ವಿಚಾರಗಳನ್ನು ಹಂಚ್ಕೋಬೇಕು. ಕಳೆದ ಕೆಲವಾರು ದಿನಗಳಿಂದ ಈ ದೇಶದಲ್ಲಿ ಆಗ್ತಾ ಇರೋ ಚರ್ಚೆ ಅತ್ಯಂತ ವ್ಯಾಪಕವಾಗಿ ಒಂದು ತುಂಬಾ ಮಹತ್ವದ ಚರ್ಚೆ ಏನು ಅಂತಂದ್ರೆ, ಈ ದೇಶದಲ್ಲಿ ಹೀರೋ ಅಂತ ಕರೆಸ್ಕೊಂಡಂತ ಒಬ್ಬ ವ್ಯಕ್ತಿ ಆತ ಹೇಳ್ದ, ಭಾರತದಲ್ಲಿ ಅಸಹಿಷ್ಣುತೆ ಜಾಸ್ತಿ ಆಗ್ತಾ ಇದೆ. ಅಸಹಿಷ್ಣುತೆ ಜಾಸ್ತಿ ಆಗ್ತಾ ಇರೋದ್ರಿಂದ ನನ್ನ ಹೆಂಡತಿ ನನಗೆ ಹೇಳಿದ್ದು ನಾನು ಭಾರತ ಬಿಟ್ಟು ಹೋಗ್ಬೇಕು ಅಂತ, ನಾನು ಹೋಗ್ಬೇಕು ಅಂತಿದ್ದೀನಿ ಅಂತಂದ ಪುಣ್ಯಾತ್ಮ. ಅವನ ಹೆಂಡತಿ ಹೇಳಿದಂತೆ, ಹೆಂಡತಿ ಮಲಗುವ ಕೋಣೆಯಲ್ಲಿ ಹೇಳಿರೋದನ್ನ ತಾನು ಮಲಗುವ ಕೋಣೆಯಲ್ಲೇ ಬಿಟ್ಟು ಬರ್ಬೇಕಾಗಿತ್ತು ಪುಣ್ಯಾತ್ಮ. ಅದನ್ನ ಜನರ ಮುಂದೆ ಹೇಳ್ದ, ನನ್ನ ಹೆಂಡತಿನೇ ಹಿಂಗೆ ಹೇಳೋ ಮಟ್ಟಿಗೆ ಬಂದು ಅಂತ. ಗೊತ್ತಿರ್ಲಿ ಮಿತ್ರರೇ, ಅವನ ಮಕ್ಕಳು ಯಾರು ಗೌರ್ಮೆಂಟ್ ಸ್ಕೂಲಿಗೆ ಹೋಗಲ್ಲ. ಅವನ ಹೆಂಡತಿಗೆ, ಅವನ ಇಡೀ ಮನೆಗೆ ಸೆಂಟ್ರಲೈಸ್ಡ್ AC, ಮನೆಯಿಂದ ಹೊರಗೆ ಬಿದ್ರೆ AC ಕಾರು. ಅವ್ರು ಯಾರು ಗೌರ್ಮೆಂಟ್ ಬಸ್ನಲ್ಲಿ ಓಡಾಡಲ್ಲ. ಅವ್ರು ಯಾರು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋಗಲ್ಲ. ಅವ್ರಿಗೆ ಯಾರಿಗೂ ಗೌರ್ಮೆಂಟ್ ನ ಯಾವುದೇ ಸರ್ವಿಸು ಬೇಡ. ರಸ್ತೆಯಲ್ಲಿ ನಮ್ಮಂತೆ ನಿಮ್ಮಂತೆ ಅವನ ಹೆಂಡತಿಯೂ ತಿರುಗಾಡಲ್ಲ, ಅವನ ಮಕ್ಕಳು ತಿರುಗಾಡಲ್ಲ. ಈ ತರ ಸದಾಕಾಲ ಬಂಗಲೆಯಲ್ಲಿ ಬೇಕಾಗಿರುವಂತ ಪ್ರೊಟೆಕ್ಷನ್ ತಗೊಂಡಿರೋರಿಗೆ ಅಸಹಿಷ್ಣುತ ಆದ್ರೆ ನಾನು ನೀನು ಹೆಂಗ್ರಿ ಬದುಕಬೇಕು? ನಾವು ನೀವು ಹೆಂಗ್ರಿ ಬದುಕಬೇಕು? ಯಾರು ಎಲ್ಲ ಪ್ರೊಟೆಕ್ಷನ್ ಅಲ್ಲಿ AC ರೂಮ್ ಅಲ್ಲಿ ಇರೋರೆ ನಾನು ಬಿಟ್ಟು ಹೋಗ್ಬೇಕು ಅಂತ ಕೇಳ್ಕೊಳ್ಳೋದಾದ್ರೆ, ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ನಾನೇನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ನನ್ನ ಹತ್ರ ದುಡ್ಡಿಲ್ಲ, ಅಮೆರಿಕಕ್ಕೆ ಹೋಗೋ ಏರ್ ಟಿಕೆಟ್ ಯಾರು ಕೊಡಿಸ್ತಾರೆ ಗೊತ್ತಿಲ್ಲ. ಯಾವ ತರದ ದುರ್ದೈವದ ಸಂಗತಿ ಈ ದೇಶದ್ದು ಅಂತಂದ್ರೆ, ಯಾರು ಸಂಕಟ ಬರ್ತಿದೆ ಅಂತ ದೂರದಲ್ಲಿ ಕಂಡಾಗ್ಲೆ ಅಥವಾ ಇಲ್ಲದ ಸಂಕಟವನ್ನ ತೋರಿಸಿ ದೇಶವನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೋ ಅವನು ಹೀರೋ ಆಗ್ತಾನೆ.
ಆದ್ರೆ ಗೊತ್ತಿರಲಿ ಮಿತ್ರರೇ, ಇದಾಗುವ ಹೊತ್ತಿಗೆ ಸರಿಯಾಗಿ ಒಬ್ಬ ಈ ದೇಶದ ಗಡಿಯಲ್ಲಿ ಒಬ್ಬ ತರುಣ ಸೈನಿಕ ತೀರ್ಕೊಂಡ. ಸಂತೋಷ್ ಮೆಹದಿಕ್ ಅಂತ ಅವನ ಹೆಸರು. ಸಂತೋಷ್ ಮೆಹದಿಕ್ಕನ ಹೆಂಡತಿ, ಪುಟ್ಟ ಮಗು. ಆ ಹೆಂಡತಿ ತನ್ನ ಮಗುವನ್ನ ಕೈ ತೋರಿಸಿ ಹೇಳ್ತಾಳೆ, ನನ್ನ ಯಜಮಾನರು ಭಯೋತ್ಪಾದಕರ ಅಸಹಿಷ್ಣುತೆಗೆ ಬಲಿಯಾದ್ರು, ಹಾಗಂತ ನಾನು ದೇಶ ಬಿಟ್ಟು ಹೋಗಲ್ಲ, ನನ್ನ ಮಗನನ್ನು ಸೈನಿಕನನ್ನಾಗಿ ಮಾಡಿ ಈ ದೇಶದ ರಕ್ಷಣೆಗೆ ನಿಲ್ಲಿಸ್ತೀನಿ ಅಂತ. ಯಾರು ಹೀರೋ? ಯಾರು ಹೀರೋ ಈ ದೇಶಕ್ಕೆ? ನಮ್ ದುರ್ದೈವ, ಯಾರನ್ನ ಎಲ್ಲಿಟ್ಟು ಪೂಜಿಸಬೇಕು ಅಂತ ಗೊತ್ತಾಗದೆ ಯಾರ್ಯಾರು ಎಲ್ಲೆಲ್ಲೂ ಪೂಜಿಸಿದ ಪರಿಣಾಮ ನಾವು ಹೀಗೆ ಇರಬೇಕಾದ ಪರಿಸ್ಥಿತಿ ಬಂದೋಗಿದೆ. ನನ್ನ ಹೆಚ್ಚಿನ ಮಿತ್ರರೇ, ಇವತ್ತು ನೆನಪಿಸಿಕೊಳ್ಬೇಕಾಗಿರುವಂತದ್ದು ಆ ಮಹಾವೀರರನ್ನ ಅನ್ನೋ ಕಾರಣಕ್ಕೋಸ್ಕರ ಸೇರ್ಕೊಂಡಿದ್ದೀವಿ. 1965ರ ಯುದ್ಧ ಯೋಚನೆ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ 1947ಕ್ಕೆ ಹೋಗಿ ಬರೋಣ. ಇವತ್ತು ಮುಂದಿನ ಒಂದು 3/4 ಗಂಟೆಗಳ ಕಾಲ ನಾನೊಂದು ದೀರ್ಘ ಕಥನವನ್ನು ನಿಮ್ಮ ಎದುರಿಗೆ ಬಿಚ್ಚಿಡ್ತೀನಿ. ಈ ಕಥನದಲ್ಲಿ ಎಲ್ಲವೂ ಇದೆ. 1947ರಲ್ಲಿ ಈ ದೇಶ ಡಿವೈಡ್ ಆಯಿತು. ಡಿವೈಡ್ ಆಗಿದ್ಯಾಕೆ? ಈ ದೇಶದಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಅಂತ ಒಬ್ಬ ವ್ಯಕ್ತಿ ಬಂದು ಹೇಳ್ದ, ಈ ದೇಶದಲ್ಲಿ ಮುಸಲ್ಮಾನರಿಗೆ ಒಂದು ಪ್ರತ್ಯೇಕ ರಾಷ್ಟ್ರ ನಮ್ಗೆ ಕೊಡಬೇಕು ಅಂತ. ಅವನು ಪ್ರತ್ಯೇಕ ರಾಷ್ಟ್ರ ಕೇಳ್ದ. ಅವನು ಪ್ರತ್ಯೇಕ ರಾಷ್ಟ್ರ ಕೇಳ್ದ ಅಂತ ಕಾಯ್ತಾ ಇದ್ದಂತ ಬ್ರಿಟಿಷರು ಮುಸಲ್ಮಾನರಿಗೆ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡಿಕೊಟ್ರು. ಅದು ನನಗೆ ಬಹಳ ಹೆಮ್ಮೆ ಇದೆ. ನಾನು ಇದನ್ನ ಹೇಳ್ತೀನಿ ಅಂತ ಯಾವತ್ತಿಗೂ ಅಚ್ಚರಿ ಪಡಬೇಡಿ. ಮಹಮ್ಮದ್ ಅಲಿ ಜಿನ್ನಾ ಹಂಗೆ ಹೇಳಬೇಕಾದಾಗ ಈ ದೇಶದ ಬಹುತೇಕ ಮುಸಲ್ಮಾನರು ಹೇಳಿದ್ರು, ನಮ್ಗೆ ಯಾವತ್ತೂ ಭಾರತದಲ್ಲಿ ತೊಂದರೆ ಅನ್ನಿಸ್ಲಿಲ್ಲ, ನಾವು ಆರಾಮಾಗಿ ಭಾರತದಲ್ಲಿ ಇದ್ದೀವಿ, ನಮಗೇ ನಿನ್ ಜೊತೆ ಬರಬೇಕಾಗಿಲ್ಲ, ಹೋಗಯ್ಯ ಅಂತ. ಸ್ವಲ್ಪ ಅವತ್ತಿನ ರಾಜಕಾರಣಿಗಳು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ದೇಶ ವಿಭಜನೆಯಾಗುವ ಪ್ರಮೇಯವೇ ಬರ್ತಿರ್ಲಿಲ್ಲ. ಆದ್ರೆ ಆ ಬುದ್ಧಿವಂತಿಕೆಯ ದೂರದೃಷ್ಟಿಯ ಕೊರತೆ ಅವತ್ತಿನ ರಾಜಕೀಯ ನಾಯಕರಿಗಿತ್ತು. ದೇಶ ಡಿವೈಡ್ ಆಯ್ತು. ಬಹಳ ಜನರಿಗೆ ಗೊತ್ತಿಲ್ಲದೆ ಇರೋ ಸಂಗತಿ ಏನು ಗೊತ್ತೇನು? ಈ ದೇಶ ಡಿವೈಡ್ ಆಗಿದ್ದಾಗ ಇವತ್ತಿನ ತರ ಹಿಂದೂಸ್ತಾನ ಪಾಕಿಸ್ತಾನ ಅಂತ 2 ಪೀಸ್ ಆಗ್ಲಿಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಅಂತ 3 ಪೀಸ್ ಆಯ್ತು. ಹೆಂಗಿದೆ? ಚೆನ್ನಾಗಿದೆ ನೋಡಿ. ಒಂದು ರೊಟ್ಟಿನ ಇಬ್ಬರಿಗೆ ಕೊಡಬೇಕು, 3 ಪೀಸ್ ಮಾಡ್ಕೊಳ್ಳೋದು. ಹೆಂಗ್ ಕೊಡೋದು? ಹಿಂದೂಸ್ತಾನ ಅಂತ ಒಂದು ಪ್ರತ್ಯೇಕ, ಇವತ್ತಿನ ಭಾರತ. ಪಾಕಿಸ್ತಾನ ಹೆಂಗಿತ್ತು ಅಂದ್ರೆ ಇವತ್ತಿನ ಪಾಕಿಸ್ತಾನ, ಅದನ್ನ ಪಶ್ಚಿಮ ಪಾಕಿಸ್ತಾನ ಅಂತ ಕರೀತಿದ್ರು. ನಮ್ಮ ಬಲಭಾಗದಲ್ಲಿ ಒಂದು ಬಾಂಗ್ಲಾದೇಶ ಅಂತ ಯಾವ್ದಿದೆಯೋ ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಕರೀತಿದ್ರು. ಇಬ್ಬರಿಗೂ ಒಬ್ಬರೇ ಪ್ರಧಾನಮಂತ್ರಿ. ಇಬ್ಬರಿಗೂ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಬೇಕು ಅಂದ್ರೆ ಭಾರತವನ್ನ ಹಾದುಕೊಂಡೇ ಹೋಗಬೇಕು ಅಂತದ್ದು. ಸುಮ್ಮನೆ ಅರ್ಥ ಆಗ್ಬೇಕು ಅಂದ್ರೆ ಮಧ್ಯದಲ್ಲಿ ಒಂದು 5 ಎಕರೆ ಜಮೀನ್ ನಮ್ದಿದೆ. ಸ್ವಲ್ಪ ಜಾಸ್ತಿ ಹೇಳಬೇಕು ಅಂದ್ರೆ ಒಂದು 100 ಎಕರೆ ಜಮೀನ್ ನಮ್ದಿದೆ. ಈ ತುದಿಯಲ್ಲಿ ಒಂದು ಅರ್ಧ ಎಕರೆ ಯಾರಿಗೋ ಬೇರೆಯವ್ರದ್ದು, ಈ ತುದಿಯಲ್ಲಿ ಅರ್ಧ ಎಕರೆ ಅವನದ್ದು. ಈ ಅರ್ಧ ಎಕರೆ ಆ ಕಡೆ ಈ ಕಡೆ ಇಟ್ಕೊಂಡವನು ನನಗೊಂದು ರೋಡ್ ಕೊಡಿ ಅಂತ ಹೇಳಿ ನಮ್ ಪದೇ ಪದೇ ಕಿರಿಕಿರಿ ಮಾಡ್ತಿರ್ತಾನಲ್ಲ, ಹಂಗೆ ಪಾಕಿಸ್ತಾನ ಅನ್ನೋ ಈ ಪುಂಡು ರಾಷ್ಟ್ರ ಅನೇಕ ವರ್ಷಗಳ ಕಾಲ ಭಾರತಕ್ಕೆ ಕಿರಿಕಿರಿ ಮಾಡ್ತಿತ್ತು. 1947ರಲ್ಲಿ ಸ್ವಾತಂತ್ರ್ಯ ಬಂದ ಕೆಲವೇ ತಿಂಗಳುಗಳಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಏನ್ ಮಾಡಿದ್ರು, ನಮಗೆ ಮೋಸ ಆಗಿದೆ, ಕಾಶ್ಮೀರದಲ್ಲಿ ಮುಸಲ್ಮಾನರು ಜಾಸ್ತಿ ಇರೋದ್ರಿಂದ ಕಾಶ್ಮೀರವನ್ನು ನಮಗೆ ಕೊಡಬೇಕು ಅಂತ ಸೈನ್ಯ ತಗೊಂಡು ಭಾರತದ ಮೇಲೆ ದಾಳಿ ಮಾಡಿಬಿಟ್ರು ಕಾಶ್ಮೀರದಲ್ಲಿ. ಅಲ್ಲಿವರೆಗೂ ಕಾಶ್ಮೀರದ ಮಹಾರಾಜ ಹರಿಸಿಂಗ ನಾನು ಭಾರತಕ್ಕೆ ಬರಬೇಕು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಟೆನ್ಷನ್ ನಲ್ಲಿ ಇದ್ದ. ಆ ಕ್ಷಣಕ್ಕೆ ಅವನು ಯಾವಾಗ ಪಾಕಿಸ್ತಾನ ದಾಳಿ ಮಾಡ್ತೋ ಈ ದೇಶದ ಸರ್ಕಾರಕ್ಕೆ ಪತ್ರ ಬರೆದು ಕೇಳ್ಕೊಂಡ, ನನಗೆ ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ನಾನು ಭಾರತಕ್ಕೆ ಬಂದ್ಬಿಡ್ತೀನಿ, ಸೈನಿಕರನ್ನ ಕಳಿಸ್ಕೊಡಿ ಅಂತ ಮುಂಚಿನ ದಿನ ರಾತ್ರಿ ಹೇಳ್ದ. ನಮ್ಮ ಸೈನಿಕರು ಕಾಯ್ತಾ ಇದ್ರು ಸರಿಯಾದ ಪಾಠ ಪಾಕಿಸ್ತಾನಿಯರಿಗೆ ಕಲಿಸ್ಬೇಕು ಅಂತ. ರಾತ್ರೋರಾತ್ರಿ ಪಾಕಿಸ್ತಾನ ಕಾಶ್ಮೀರಕ್ಕೆ ಹೋಗಿ ಇಳಿದ್ರು. ಪಾಕಿಸ್ತಾನಿಯರನ್ನ ಹೆಂಗ್ ಬಡಿದ್ರು ಅಂತಂದ್ರೆ ಪಾಕಿಸ್ತಾನ ಹೇಳಿತು, ಇನ್ನು ಮುಂದೆ ಭಾರತದ ತಂಟೆಗೆ ನಾನು ಬರಲ್ಲ ಅಂತ ಓಡೋಯ್ತು. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ. ಹೆಂಗಿರುತ್ತೆ ಅಂದ್ರೆ ನಮ್ಮನೆ ಕಾಂಪೌಂಡಿಗೆ ಒಂದು ನಾಯಿ ಬಂದ್ರೆ ಏನ್ ಮಾಡ್ತೀವಿ ಹೇಳಿ, ನಾವು ಮೊದಲು ಒಂದು ಕಲ್ಲು ತಗೊಂಡು ಹಚ ಅಂತ ಹೇಳ್ತೀವಿ. ನಾಯಿ ಹೋಗ್ಬೇಕು, ಅಷ್ಟೊತ್ತಿಗೆ ಹಚ ಅಂದ ತಕ್ಷಣ ಹೋಗ್ಬೇಕು. ನಾಯಿ ಸ್ವಲ್ಪ ಧೈರ್ಯ ಮಾಡಿ ಒಳಗೆ ಬರ್ತೀವಿ, ಏನು ಮಾಡಲ್ಲ ಅಂತ. ನಾವು ಕೈಯಲ್ಲಿದ್ದ ಕಲ್ಲನ್ನು ತೋರಿಸಿ ಬೀಸ್ತೀನಿ ಅಂತ ಹೇಳ್ತೀವಿ. ಆಗ್ಲಾದ್ರೂ ನಾಯಿ ಹೋಗ್ಬೇಕು. ಅಷ್ಟಾದ್ರೂ ಕೇಳಲಿಲ್ಲ ಅಂತಂದ್ರೆ ಒಂದು ಕೋಲ್ ತಗೊಂಡು ಅಟ್ಟಿಸ್ಕೊಂಡು ಹೋಗ್ತೀನಿ, ಇಲ್ಲ ಅಂದಾಗ 4 ಬಾರಿಸಿ ಓಡಿಸ್ತೀನಿ. ಹಿಂಗಾಗುತ್ತೆ, ಇದು ರೆಗ್ಯುಲರ್ ನಡೆಯುತ್ತೆ. ಪಾಕಿಸ್ತಾನವು ಹಿಂಗೆ ನಮ್ಮ ಕಾಂಪೌಂಡ್ ಒಳಗೆ ಬಂತು. 1947ರ ಹಜ ಅಂದ್ವಿ, ಅದು ಹೇಳ್ತು ಇನ್ಮೇಲೆ ಬರಲ್ಲ ಅಂತ ಓಡಬೇಕಿತ್ತು. ಸ್ವಲ್ಪ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ 1965ರಲ್ಲಿ ಒಳಗೆ ಬರ್ಲಿಕ್ಕೆ ಟ್ರೈ ಮಾಡ್ತು. ನಮ್ಮವ್ರು ಸರಿಯಾಗಿ ಬಾರಿಸ್ತೀವಿ ಅಂತ ನಿಂತ್ಕೊಂಡ್ರು. ಲಾಹೋರ್ವರೆಗೂ ಒಳಗೆ ನುಗ್ಗಿದ್ರು. ಪಾಕಿಸ್ತಾನಕ್ಕೆ ಟೆನ್ಷನ್ ಆಯ್ತು, ಇನ್ಮೇಲೆ ತಲೆ ಹಾಕಲ್ಲ ಅಂತ ಹೇಳ್ತು. ಕಿರಿಕಿರಿ ಮಾಡ್ಲಿಕ್ಕೆ ಭಯೋತ್ಪಾದಕರನ್ನ ಒಳಗೆ ತಳ್ಳಿಕ್ಕೆ ಶುರು ಮಾಡ್ತು. ಆಗ ಈ ದೇಶದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ತುಂಬಾ ತರಲೆ ಮಾಡ್ತೀರಾ ಅಂತ ಏನ್ ಮಾಡಿದ್ರು ಗೊತ್ತಾ? 1971ರಲ್ಲಿ 2 ಪೀಸ್ ಆಗಿದ್ದ ಪಾಕಿಸ್ತಾನಕ್ಕೆ ಏನ್ ಮಾಡಿದ್ರು, ಪಕ್ಕದಲ್ಲಿದ್ದ ಪಾಕಿಸ್ತಾನದ ಇನ್ನೊಂದು ಪೀಸ್ನವ್ರಿಗೆ ಹೇಳಿದ್ರು, ನೀವೊಂದು ಪ್ರತ್ಯೇಕ ರಾಷ್ಟ್ರ ಆಗಿ ನಿಮ್ಗೆ ಬೇಕಾಗಿರೋ ಸಹಕಾರ ನಾವು ಕೊಡ್ತೀವಿ ಅಂತ ಒಂದು ಬಾಂಗ್ಲಾದೇಶ ಅನ್ನೋ ದೇಶನೇ ಹುಟ್ಟಾಕ್ಬಿಟ್ರು. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ಪಾಕಿಸ್ತಾನಕ್ಕೆ ಹೆರಿಗೆ ಬೇನೆ ಶುರುವಾಗಿತ್ತು, ಇಂದಿರಾ ಗಾಂಧಿ ಹೆರಿಗೆ ಮಾಡಿಸ್ಬಿಟ್ರು ಅಂತ. ಒಂದು ಬಾಂಗ್ಲಾದೇಶ ಅನ್ನೋ ಮರಿ ಹುಟ್ಟು ಅಂತ.
1971 ಆದ್ಮೇಲೂ ಪಾಕಿಸ್ತಾನದ ತಂಟೆ ಮುಗಿಲಿಲ್ಲ. ಪಾಕಿಸ್ತಾನದ ಆಗಿನ ಜನರಲ್ ಪರ್ವೇಜ್ ಮುಷರ್ರಫ್ ಯಾರು ಜನರಲ್ ಆಗಿದ್ರು ಆ ವ್ಯಕ್ತಿ ಏನ್ ಮಾಡ್ದ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಕರ್ಗಿಲ್ ಮೂಲಕ ನುಸುಳಕ್ ಪ್ರಯತ್ನ ಮಾಡಿದಾಗ ಈ ದೇಶದ ಸೈನಿಕರು ಅತ್ಯಂತ ಕಷ್ಟಪಟ್ಟು ಕರ್ಗಿಲ್ನ ಬೆಟ್ಟಗಳನ್ನ ಏರಿ ಪಾಕಿಸ್ತಾನಿಯರನ್ನ ಹೆಂಗ್ ಬಗ್ಗಬಡಿದ್ರು ಅಂತಂದ್ರೆ, ಅದಾದ್ಮೇಲೆ ಪಾಕಿಸ್ತಾನ ಇವತ್ತಿನವರೆಗೂ ಮತ್ತೆ ಭಾರತದ ಮೇಲೆ ಯುದ್ಧದ ಮಾತಾಡುವ ತಾಕತ್ತನ್ನು ತೋರಿಸ್ತಿಲ್ಲ. ಮಿತ್ರರೇ, ತುಂಬಾ ಹೆಮ್ಮೆಯಿಂದ ಹೇಳಬಲ್ಲೆ, ಮನೋಹರ್ ಪರಿಕ್ಕರ್ ಇವತ್ತಿನ ರಕ್ಷಣಾ ಸಚಿವರು ಕಳೆದ ಕೆಲವಾರು ತಿಂಗಳ ಹಿಂದೆ ಅವರು ರಕ್ಷಣಾ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಅವರು ಈ ದೇಶದ ಗಡಿ ಭಾಗಕ್ಕೆ ಹೋಗಿ ನಿಂತರು. ಗಡಿ ಭಾಗಕ್ಕೆ ಹೋಗಿ ನಿಂತುಕೊಂಡು ಅವರು ಹೇಳಿದ್ರು, ನೋಡಿ ಪಾಕಿಸ್ತಾನ ಪದೇ ಪದೇ ದೇಶದ ಒಳಗೆ ಬರುತ್ತೆ, ಈ ದೇಶದ ಸೈನಿಕರ ತಲೆಯನ್ನು ಕಡ್ಕೊಂಡು ಹೋಗುತ್ತೆ, ಯಾರ್ಯಾರನ್ನು ಕೊಂದು ಹೋಗುತ್ತೆ, ಹಿಂದೆಲ್ಲ ಆಗ್ತಿದ್ದಿರ್ಬೋದು, ಇನ್ನು ಮೇಲೆ ಆಗುವಂಗಿಲ್ಲ. ಒಬ್ಬ ಭಾರತೀಯ ಸೈನಿಕನನ್ನ ಪಾಕಿಸ್ತಾನಿಯರು ಕೊಂದ್ರೆ ನನಗಿಬ್ರು ಪಾಕಿಸ್ತಾನಿಯರ ಡೆಡ್ ಬಾಡಿ ಬೇಕು, ಏನ್ ಮಾಡ್ತಿರೋ ಮಾಡಿ ಅಂತಂದ್ರು. ಇದು ಭಾರತದ ಸೈನ್ಯಕ್ಕೆ ಬೇಕಾಗಿರೋ ಗ್ರೀನ್ ಸಿಗ್ನಲ್. ಅದೇನ್ ಕರ್ಮವೋ ಪಾಕಿಸ್ತಾನದ್ದು, ಅವ್ರಂಗ್ ಹೇಳಿ ಹೋದ್ರು. ಅದಾದ 2 ದಿನಕ್ಕೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡ್ತು. ಅಚಾನಕ್ಕು ದಾಳಿ, ಒಬ್ಬ BSF ಜವಾನ ತೀರ್ಕೊಂಡ. ನಮ್ಮ ಸೈನಿಕರು ಕಾಯ್ತಿದ್ರಲ್ಲ, ಹೆಂಗೆ ರಿಟಾಲಿಯೇಷನ್ ಮಾಡಿದ್ರು ಅಂತಂದ್ರೆ, ಆ ಕಡೆ 4 ಜನ ಪಾಕಿಸ್ತಾನಿಯರು ಸತ್ತು ಬಿದ್ರು. ಈ ಕಡೆಯಿಂದ ಮನೋಹರ್ ಪರಿಕ್ಕರ್ಗೆ ಸುದ್ದಿ ಹೋಯ್ತು, 1ಕ್ಕೆ 2 ಕೇಳಿದ್ರಿ, 4 ತಂದಿದ್ದೀವಿ, ಸಾಕು, ಕಂಟಿನ್ಯೂ ಮಾಡಬೇಕು ಅಂತ. ಮನೋಹರ್ ಪರಿಕ್ಕರ್ ಹೇಳಿದ್ರು, ಸದ್ಯಕ್ಕೆ ಸಾಕಪ್ಪ, ನಿಲ್ಲಿಸರಪ್ಪ ದಯವಿಟ್ಟು ಅಂತ. ಅಷ್ಟೊತ್ತಿಗೆ ಪಾಕಿಸ್ತಾನ ಬಿಡಿ ಬಾವುಟ ತೋರಿಸ್ಬಿಟ್ಟು, ಇನ್ಮೇಲೆ ನಾವು ಯಾವತ್ತೂ ಹಿಂಗ್ ಮಾಡಲ್ಲ, ದಯವಿಟ್ಟು ದಾಳಿ ಮಾಡಬೇಡಿ ಅಂತ ತಮ್ಮ ಭಾಗದಲ್ಲಿ ನಿಂತ್ಕೊಂಡು ಬಿಡಿ ಬಾವುಟ ತೋರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತಲ್ಲ. ಕಳೆದ 68 ವರ್ಷಗಳಲ್ಲಿ ಈ ತರದ ಪರಿಸ್ಥಿತಿ ಅಪರೂಪಕ್ಕೆ ನಿರ್ಮಾಣ ಆಗಿತ್ತು. ಅದನ್ನ ಇವತ್ತು ಭಾರತದ ಸೈನಿಕರು ನಿರ್ಮಾಣ ಮಾಡಿದ್ದಾರೆ ಅಂತ. ಇದು ನಂಗೆ ತುಂಬಾ ಹೆಮ್ಮೆಯ ಸಂಗತಿ. ಆದ್ರೆ ಈ ಎಲ್ಲದರ ಹಿಂದೆ 1965ರ ಯುದ್ಧ ತುಂಬಾ ವಿಶಿಷ್ಟವಾಗಿತ್ತು. ಯಾಕೆ 65ರ ಯುದ್ಧ ವಿಶಿಷ್ಟವಾಗಿತ್ತು ಅಂತಂದ್ರೆ, ಈ ದೇಶದ ಮೊದಲನೇ ಪ್ರಧಾನಿ ದುರ್ದೈವವಶ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಜಾಗಕ್ಕೆ ಈ ದೇಶದ ಮೊದಲನೇ ಪ್ರಧಾನಿ ಸರ್ದಾರ್ ಪಟೇಲ್ ರಾಗಿದ್ರೆ ಈ ದೇಶದ ಕಲರೇ ಬೇರೆ. ನಮ್ ದುರ್ದೈವ ಆಗ್ಲಿಕ್ಕೆ ಆಗಲಿಲ್ಲ. ಈ ದೇಶದ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಆದ್ರು. ಜವಾಹರ್ಲಾಲ್ ನೆಹರು ಮೊದಲನೇ ದಿನದಿಂದಲೂ ಅವ್ರಿಗೊಂದು ಕಲ್ಪನೆ ಇತ್ತು. ಕಲ್ಪನೆ ಏನು ಅಂತಂದ್ರೆ, ಈ ದೇಶ ಯಾವತ್ತೂ ಬೇರೆ ದೇಶಗಳ ಮೇಲೆ ಯುದ್ಧ ಮಾಡಬಾರದು. ಅದಕ್ಕೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಶಸ್ತ್ರಾಸ್ತ್ರಗಳನ್ನ ನಾವು ತಯಾರು ಮಾಡದೇ ಬೇಡ ಅಂತ ನಿರ್ಧಾರ ಮಾಡಿದ್ವಿ. ಪಾಕಿಸ್ತಾನದ ದಾಳಿಯಲ್ಲಿ ಸರ್ದಾರ್ ಪಟೇಲ್ ಇದ್ದಿದ್ರಿಂದ ಪಾಕಿಸ್ತಾನದ ದಾಳಿಯ ಮೇಲೆ ವಿಜಯ ಪತಾಕೆಯನ್ನು ಹಾರಿಸಿದ್ವಿ. ಈ ದೇಶದ ಪ್ರಧಾನಿ ಜವಾಹರ್ಲಾಲ್ ನೆಹರು ಯುದ್ಧ ಮಾಡಲೇಬಾರದು ಅಂತ, ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತ ಈ ದೇಶದ ಸೈನ್ಯವನ್ನ ವೀಕ್ ಮಾಡ್ತಾ ಬಂದ್ರು. ಎಲ್ಲರೂ ಹೇಳಿದ್ರು, ಪಾಕಿಸ್ತಾನ ದಾಳಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಚೈನಾ ಅಂತೂ ದಾಳಿ ಮಾಡ್ಲಿಕ್ಕೆ ತಯಾರಿ ಮಾಡ್ತಿದೆ, ಹುಷಾರಾಗಿರಿ ಅಂತಂದ್ರೆ ಜವಾಹರ್ಲಾಲ್ ನೆಹರು ಊರೂರು ತಿರುಗಿ ಭಾಷಣ ಮಾಡ್ತಿದ್ರು. ಇವ್ರಿಗೆಲ್ಲ ಗೊತ್ತಿಲ್ಲ ಚೈನಾ ಎಷ್ಟು ಒಳ್ಳೆ ರಾಷ್ಟ್ರ ಅಂದ್ರೆ ಹಿಂದೂ ಚೀನಿ ಭಾಯಿ ಭಾಯಿ ಅಂತ ಭಾಷಣ ಮಾಡಿದ್ರು. ಅಪ್ಪ ಚೀನಿಯರಿಗೆ ಹಿಂದಿ ಬರ್ತಿರ್ಲಿಲ್ಲ. ಅವ್ರಿಗೆ ಇವ್ರು ಏನ್ ಹೇಳಿದ್ರು ಇವ್ರಿಗೆ ಅರ್ಥ ಆಗ್ಲಿಲ್ಲ. ಅವರಿಗೆ ಅವರು ನನ್ನ ದೇಶಕ್ಕೆ ದಾಳಿ ಮಾಡ್ಲಿಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರು. 1962ರಲ್ಲಿ ಭಾರತ ಮತ್ತು ಚೈನಾ ಯುದ್ಧ ನಡಿಬೇಕಾದ್ರೆ ಈ ದೇಶದ ಸೈನ್ಯಕ್ಕಿರ್ಲಿ, ಸರ್ಕಾರಕ್ಕಿರ್ಲಿ, ಈ ದೇಶದ ರಾಗೆ ಯಾವುದೇ ಇಂಟೆಲಿಜೆನ್ಸ್ಗೂ ಕೂಡ ಚೀನಿ ಸೈನಿಕರು ಭಾರತದ ಒಳಗೆ ಬಂದ್ಬಿಟ್ಟಿದ್ದಾರೆ ಅಂತ ಸುದ್ದಿಯೂ ಗೊತ್ತಾಗಿರ್ಲಿಲ್ಲ. ಈ ದೇಶದಲ್ಲಿ ಎಲ್ಲರೂ ಎಚ್ಚರಿಕೆ ಕೊಟ್ಟರು, ಯಾರೂ ಕೇಳಲಿಲ್ಲ. ಕೊನೆಗೆ ದಾಳಿ ಯಾವ ಪ್ರಮಾಣದಲ್ಲಿ ನಡೀತು ಅಂತಂದ್ರೆ ಮಿತ್ರರೇ, ಹೇಳಬೇಕಾದ್ರೆ ನಾಚಿಕೆ ಆಗುತ್ತೆ. 1962ರಲ್ಲಿ ಈ ದೇಶ ಚೈನಾದ ಎದುರಿಗೆ ಸರೆಂಡರ್ ಮಾಡಿದ್ರು. ಆದ್ರೆ ಸರೆಂಡರ್ ಮಾಡಿದ ಯಾರು? ಈ ದೇಶದ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರುನೇ ಹೊರತು ತನ್ನ ಎದೆಯ ಮೇಲೆ ಈ ದೇಶದ ತಿರಂಗ ಹೊತ್ತಿದ್ದ ಈ ದೇಶದ ಸೈನಿಕನಲ್ಲ. ಅವನು ಯಾವತ್ತೂ ಸರೆಂಡರ್ ಮಾಡಲಿಲ್ಲ. ಅವನು ತಾಕತ್ತೇ ಬೇರೆ. ಭಾರತದ 121 ಸೈನಿಕರಿದ್ರು. ಮೇಜರ್ ಶೈತಾನ್ ಸಿಂಗ್ ಅದರ ಲೀಡರ್ ಆಗಿದ್ರು. ಆ ಕಡೆಯಿಂದ ಚೈನಾದ 3000ಕ್ಕೂ ಹೆಚ್ಚು ಸೈನಿಕರು ದಾಳಿ ಮಾಡಲಿಕ್ಕೆ ಬಿಡದೆ ಹಿಂದೆಗಳ ತರ ಬರ್ತಾ ಇದ್ರೆ ಕೆಳಗಡೆಯ ಹೆಡ್ ಕ್ವಾರ್ಟರ್ಸ್ ಇಂದ ಮೇಜರ್ ಶೈತಾನ್ ಸಿಂಗ್ ಸುದ್ದಿ ಹೋಯ್ತು, ಶೈತಾನ್ ಸಿಂಗ್ರೆ ನೀವು ನಿಮ್ಮ ಪೋಸ್ಟ್ ಬಿಟ್ಟು ಬಂದ್ಬಿಡಿ, ಯಾಕೆಂದ್ರೆ ನೀವು 121 ಜನ ಇದ್ದೀರಿ, ಅಲ್ಲಿ 3000 ಜನ ಇದ್ದಾರೆ, ನೀವು ಆದಷ್ಟು ಬೇಗ ಬಿಟ್ಟು ವಾಪಸ್ ಬಂದ್ಬಿಟ್ರೆ ನಾವು ಆ ಜಾಗ ಕಳ್ಕೊಂಡ್ರು ಚಿಂತೆ ಇಲ್ಲ, 121 ಸೈನಿಕರನ್ನ ಉಳಿಸ್ಕೊಳ್ಬಹುದು ಅಂತ. ಹೆಡ್ ಕ್ವಾರ್ಟರ್ಸ್ ಹೇಳಿದ್ಮೇಲೆ ಇನ್ನಲ್ಲೇನ್ ಕೆಲಸ ಇದೆ, ವಾಪಸ್ ಬಂದ್ಬಿಡ್ಬೋದಿತ್ತು. ಮೇಜರ್ ಶೈತಾನ್ ಸಿಂಗ್ ಹೇಳಿದ್ರು, ಸಾಬ್ ರೆಜಾಂಗ್ಲಾ ಅನ್ನ ಕೊಟ್ಟಿರೋ ಜಾಗ ಸಾಬ್, ಪ್ರಾಣ ಬೇಕಿದ್ರು ಕೊಡ್ತೀನಿ, ಯಾರಿಗೋ ವಶವಾಗ್ಲಿಕ್ಕೆ ನಾನು ಬಿಡೋದೇ ಇಲ್ಲ ಸಾಬ್ ಅಂತ ಹೇಳಿ ಅವನು ತನ್ನ ಸೀನಿಯರ್ ಆಫೀಸರ್ಗೆ ಹೇಳ್ದ. ಎದುರಿಗೆ ಬಂತಲ್ಲ 120 ಸೈನಿಕರಿಗೆ, ಇವನು ಸೇರಿ 121 ಆಗುತ್ತೆ, 120 ಸೈನಿಕರಿಗೆ ಹೇಳ್ದ, ಮೇಲಿನ ಸಾಬ್ ಹೇಳಿದ್ದಾರೆ ನಾವು ಈ ಜಾಗ ಬಿಟ್ಟು ಬರ್ಬೋದು ಅಂತ.
ಈ ರೆಸಾಂಗ್ಲ ಅನ್ನ ಕೊಟ್ಟ ಜಾಗ ನನಗೆ, ನಾನು ಯಾವ ಕಾರಣಕ್ಕೂ ರೆಸಾಂಗ್ಲ ಬಿಟ್ಟು ಹೋಗಲ್ಲ, ಬೇಕಾದವ್ರು ಇರ್ಬೋದು, ಇಲ್ಲದೆ ಇರೋರು ಹೋಗ್ಬೋದು ಅಂತಂದ್ರೆ ಉಳಿದ 120 ಜನ ಹೇಳಿದ್ರು, ನಿಮಗೆ ಹೆಂಗೆ ರೆಸಾಂಗ್ಲ ಅನ್ನ ಕೊಟ್ಟಿದ್ಯೋ ನಮಗೂ ಅನ್ನ ಕೊಟ್ಟಿದೆ, ಕೊನೆಯ ರಕ್ತದ ಹನಿ ಇಲ್ಲೇ ಉರುಳಿದು ಬಿಡ್ತೀವಿ, ಅದು ಬಿಟ್ಟು 1 ಇಂಚು ಭೂಮಿಯನ್ನು ಕೂಡ ಚೀನಾದವ್ರಿಗೆ ಕೊಡಲ್ಲ, ನೋಡೇ ಬಿಡೋಣ ಅಂತ ಹಠ ಹಿಡಿದು 121 ಜನ ನಿಂತು ಬಿಟ್ರು. ಯುದ್ಧ ಹೆಂಗ್ ನಡೀತು ಗೊತ್ತೇನು? ಹೆಚ್ಚು ಕಡಿಮೆ 5 ಗಂಟೆಗಳ ಕಾಲ ಕದನ. ಎದುರಿಗೆ 3000 ಚೀನಿ ಸೈನಿಕರು, ಈ ಕಡೆ 121 ಜನ ಚೀನಿ ಸೈನಿಕರು ಹತ್ರಕ್ಕೆ ಬರಲಿ ಅಂತ ಕಾದ್ರು. ಯಾಕೆ ಗೊತ್ತಾ? ಇವ್ರ ಹತ್ರ ಇದ್ದ ಗುಂಡೆ 33-34 ಸುತ್ತು, ಅದಾದ್ಮೇಲೆ ಗುಂಡಿಲ್ಲ. ಒಂದು ಗುಂಡು ವೇಸ್ಟ್ ಆಗ್ಬಾರ್ದು ಅಂದ್ರೆ ಅವ್ರು ಗುಂಡು ತಾಕಿದ್ರೆ ಸಾಯೋ ಹತ್ರಕ್ಕೆ ಬರಬೇಕು ಅಂತ ಕಾಯ್ಕೊಂಡು ನಿಂತ್ರು. ಹತ್ರಕ್ಕೆ ಬಂದಾಗ ದಾಳಿ ಹೆಂಗಾಯ್ತು ಅಂತಂದ್ರೆ ನೀವು ನಂಬಲ್ಲ, ಚೀನಿ ಸೈನಿಕರು ರೇಡಿಯೋದಲ್ಲಿ ಸುದ್ದಿ ಮುಟ್ಟಿಸಿದ್ರು, ಅಲ್ಲಿ 120 ಜನ ಇದ್ದಾರೆ ಅಂತ ನೀವು ನಮಗೆ ಮಾಹಿತಿ ಕೊಟ್ಟಿದ್ರಿ, ಅಲ್ಲಿ ನೋಡಿದ್ರೆ ಕನಿಷ್ಠ ಪಕ್ಷ 2000 ಜನ ಆದ್ರೂ ಇದ್ದಾರೆ, ಅಷ್ಟು ದೊಡ್ಡ ದಾಳಿ ಅಲ್ಲಿಂದ ನಡೀತಾ ಇದೆ ಅಂತ ಚೀನಿ ಸೈನಿಕರು ಹೇಳಿದ ದಾಖಲೆ ಇವತ್ತಿಗೂ ಇದೆ. ಯಾವ ಪರಿಯ ದಾಳಿ ಆಯ್ತು ಅಂದ್ರೆ ಚೀನಿ ಸೈನಿಕರಲ್ಲಿ 1500ಕ್ಕೂ ಹೆಚ್ಚು ಸೈನಿಕರು ಹತಭಾಗ್ಯರಾಗಿ ಸತ್ತು ಬಿದ್ರು. ಈ ಕಡೆ 114 ಜನರ ಪ್ರಾಣಪಕ್ಷಿ ಹಾನಿ, 7 ಜನ ಅರೆಬರೆ ಸ್ಥಿತಿಯಲ್ಲಿ ಬದುಕುಳಿದಿದ್ರು. ಮೇಜರ್ ಶೇತಾನ್ ಸಿಂಗ್ ಅವನ ಶವ ಸಿಕ್ಕಾಗ ಹೆಂಗಿತ್ತು ಗೊತ್ತಾ? ಅವನ ಶವ ಮಿಷಿನ್ ಗನ್ನ ಆ ಟ್ರಿಗರ್ ಮೇಲೆ ತನ್ನ ಬೆರಳನ್ನ ಹಂಗೆ ಇಟ್ಕೊಂಡಿತ್ತು. ಆ ಟ್ರಿಗರ್ ನಿಂದ ಬೆರಳನ್ನು ಕೂಡ ತೆಗಿಲಿಕ್ಕಾಗಿರ್ಲಿಲ್ಲ. ದೇಹದ ಮೇಲೆಲ್ಲ ಗುಂಡುಗಳು ಬಿದ್ದು ಅವನ ಜೀವ ಜರ್ಜರಿತವಾಗಿ ಹೋಗಿತ್ತು. ಪುಣ್ಯಾತ್ಮ ಮೆಷಿನ್ ಗನ್ ಮಾತ್ರ ಬಿಟ್ಟಿರಲಿಲ್ಲ, ಯಾಕಂದ್ರೆ ಹೇಳಿದ್ನಲ್ಲ, ಕೊನೆ ಹನಿ ರಕ್ತ ಬೇಕಿದ್ರು ಕೊಡ್ತೀನಿ, ಈ ಭೂಮಿಯ 1 ಇಂಚನ್ನು ಬಿಟ್ಕೊಡಲ್ಲ ಅಂತ. ತನ್ನ ರಕ್ತ ಕೊನೆ ಹನಿಯನ್ನು ಬದುಕು ಬಿಟ್ಟ, ಈ ಭೂಮಿ ಬಿಟ್ಟುಕೊಡ್ಲಿಲ್ಲ ಅಂತ. ಈ ದೇಶದ ಸೈನಿಕರು ಯಾವತ್ತೂ ಈ ದೇಶವನ್ನ ಮಣ್ಣಾಗ್ಲಿಕ್ಕೆ ಬಿಡ್ಲಿಲ್ಲ, ಆದ್ರೆ ರಾಜಕಾರಣಿಗಳು ಯಾವತ್ತೂ ಗೆಲ್ಲಿಸಲೇ ಇಲ್ಲ. ಅವರು ಪ್ರತಿ ಬಾರಿ ಸೋಲಿಸಿದ್ದೆ. 1962ರ ಯುದ್ಧದಲ್ಲಿ ನಾವು ಚೈನಾದ ಎದುರಿಗೆ ಮಂಡಿಯೂರಿದ ನಂತರ ಇಡೀ ದೇಶ ಒಂಥರ ಆಘಾತಕ್ಕೊಳಗಾಗ್ಬಿಡ್ತು. ಭಾರತವೂ ಸೋಲುತ್ತಾ ಅಂತ, ಭಾರತ ಸೋತೋಯ್ತಾ ಅಂತ ನಂಬಲಿಕ್ಕೂ ಸಾಧ್ಯ ಇರಲಿಲ್ಲ ಅವರಿಗೆ. ಅಲ್ಲಿವರೆಗೂ ಚೈನಾದ ಮೇಲೆ ವಿಶ್ವಾಸ ಇದ್ದ ಜವಾಹರ್ಲಾಲ್ ನೆಹರು ಕುಸಿದು ಬಿಟ್ರು, ನಾನು ಯಾರನ್ನೂ ನಂಬುವಂತೆಯೇ ಇಲ್ಲ ಅಂತ. ಆ ವೇಳೆಗೆ ಪಾಕಿಸ್ತಾನ ಭಾರತದೊಂದಿಗೆ ಒಳ್ಳೆ ಸಂಬಂಧ ಇಟ್ಕೊಂಡಿತ್ತು. ಮಿತ್ರರೇ, ನಮ್ಗೆ ಅನೇಕ ಬಾರಿ ಪಾಕಿಸ್ತಾನ ಅಂದ್ರೆ ಶತ್ರು ರಾಷ್ಟ್ರ ಅಂತ ಅನ್ಸುತ್ತೆ. ಈ ದೇಶದ ನಾಯಕರ ಕಾರಣದಿಂದಾಗಿ ಅನೇಕ ಬಾರಿ ಶತ್ರು ರಾಷ್ಟ್ರ ಆದ್ರು. ಪಾಕಿಸ್ತಾನ ನಮ್ಗೆ ಎಷ್ಟು ಚೆನ್ನಾಗಿ ಆ ಟೈಮ್ನಲ್ಲಿ ಇತ್ತು ಅಂತಂದ್ರೆ, ಆ ದೇಶದ ಅಧ್ಯಕ್ಷರಾಗಿದ್ದಂತ ಅಯೂಬ್ ಖಾನ್ ಈ ದೇಶದ ಪ್ರಧಾನಮಂತ್ರಿಗೆ ಹೇಳಿದ್ರು, ನೀವು ಚೈನಾ ಜೊತೆ ಯುದ್ಧ ಮಾಡ್ತಿರುವಾಗ ನಾವು ಬಾರ್ಡರ್ ನಿಲ್ಲಿಸಿರುವಂತ ಎಲ್ಲ ಪಾಕಿಸ್ತಾನಿ ಸೈನಿಕರನ್ನ ವಾಪಸ್ ಕರ್ಕೊಂಡ್ ಬಿಡ್ತೀವಿ, ನಮ್ಮ ಕಡೆಯಿಂದ 1 ನಯಾ ಪೈಸೆ ತೊಂದರೆ ನಿಮ್ಗೆ ಕೊಡಲ್ಲ, ನೀವು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡಿ ಅಂತ ಈ ದೇಶದ ಪ್ರಧಾನಮಂತ್ರಿಗೆ ಹೇಳಿ ಕಳಿಸಿದ್ರು. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಜನರನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂದ್ರೆ ಪಾಕಿಸ್ತಾನವನ್ನು ಭೂತವಾಗಿ ತೋರಿಸಬೇಕು, ಚೈನಾನ್ ಬೈಯೋದು ಹೆಂಗೆ ಅಂತ ಈ ದೇಶದ ರಕ್ಷಣಾ ಸಚಿವರು ಸಿಕ್ಕ ಕಡೆ ಪಾಕಿಸ್ತಾನವನ್ನು ಬೈಕೊಂಡು ತಿರುಗಾಡ್ತಿದ್ದಾರೆ. ಪಾಕಿಸ್ತಾನದ ಅಧ್ಯಕ್ಷರಿಗೆ ಅನ್ನಿಸ್ತು, ನಾನು ಎಷ್ಟು ಒಳ್ಳೇದು ಮಾಡಿದ್ರು ಇಷ್ಟೇ, ಇವನಿಗೆ ಸರಿಯಾದ ಪಾಠ ಕಲಿಸಲೇಬೇಕು ನಾವು ಅಂತ ಬೇಕಾದ ಶಸ್ತ್ರಗಳ ಸಂಗ್ರಹಣೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಶಸ್ತ್ರಗಳ ಸಂಗ್ರಹಣೆ ಶುರುವಾಯಿತು ಅಂದ್ರೆ, ಅಮೆರಿಕಾದಿಂದ ಅತ್ಯಾಧುನಿಕವಾದ ಟ್ಯಾಂಕ್ಗಳು ಪಾಕಿಸ್ತಾನಕ್ಕೆ ಬಂದವು, ಪ್ಯಾಟರ್ನ್ ಟ್ಯಾಂಕ್ ಅಂತ ಕರೀತಾರೆ. ಅಮೆರಿಕಾದ ಸೇಬರ್ ಜೆಟ್ಗಳು ಪಾಕಿಸ್ತಾನಕ್ಕೆ ಬಂದು ನಿಂತವು. ಅಮೆರಿಕಾದ ಪೂರ್ಣ ಪ್ರಮಾಣದ ಸಹಕಾರ ಪಾಕಿಸ್ತಾನಕ್ಕಿತ್ತು. ಪಾಕಿಸ್ತಾನ ಸಾಕಷ್ಟು ಟ್ಯಾಂಕ್ಗಳನ್ನ, ಸೇಬರ್ ಜೆಟ್ಗಳನ್ನ ತನ್ನ ಹತ್ರ ಹಿಡ್ಕೊಂಡು ನಿಂತು ಮುಂದೆ ಆಲೋಚನೆ ಮಾಡ್ತಿತ್ತು. ಯುದ್ಧ ಸೋತಿರೋದ್ರಿಂದ ಸೈನಿಕನ ಮೊರೆ ಎಲ್ಲ ಸತ್ತು ಹೋಗಿದೆ, ಆತ್ಮವಿಶ್ವಾಸ ಬಿದ್ದು ಹೋಗಿದೆ, ಇದು ಸರಿಯಾದ ಸಮಯ ಅಂತ ಯೋಚನೆ ಮಾಡುವಾಗ ಸರಿಯಾಗಿ ಈ ದೇಶದ ಪ್ರಧಾನಮಂತ್ರಿ ಸತ್ತರು. ಅವರು ತೀರ್ಕೊಂಡ ತಕ್ಷಣ ಇಡೀ ದೇಶ ಅಂದ್ಕೊಳ್ತು, ಅಯ್ಯೋ ಒಬ್ಬ ಪ್ರಧಾನಿ ಹೋಗ್ಬಿಟ್ರಲ್ಲ, ಮುಂದೆ ಯಾರು ಅಂತ. ಈ ದೇಶದ ರಾಜಕಾರಣಿಗಳಿಗೊಂದು ರೋಗ ಇದೆ, ಅದು ಎಲ್ಲ ಪಾರ್ಟಿಯ ರಾಜಕಾರಣಿಗಳಿಗೊಂದು ರೋಗ. ಏನ್ ರೋಗ ಗೊತ್ತೇನು? ನಾನು MLA ಆದ್ರೆ ನನ್ನ ನಂತರ ಇನ್ಯಾರು ಲೀಡರ್ ಇರಬಾರ್ದು ಅಂತ ನೋಡ್ಕೊಂಡಿರ್ತಾರೆ. ಯಾಕಂದ್ರೆ ನನಗೆ ಕಾಂಪಿಟೇಟರ್ ಆಗ್ಬಿಟ್ರೆ ಕಷ್ಟ ಅಂತ. ಇದು ಜವಾಹರ್ಲಾಲ್ ನೆಹರು ಶುರು ಮಾಡಿದ ಪದ್ಧತಿ. ಜವಾಹರ್ಲಾಲ್ ನೆಹರು ಹೆಂಗ್ ಮಾಡಿದ್ರು ಅಂತಂದ್ರೆ, ಜವಾಹರ್ಲಾಲ್ ನೆಹರು ನಂತರ ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಯಾರಿಗಿದೆ ಅಂತ ನೆಕ್ಸ್ಟ್ ಲೀಡರ್ ಟ್ರೈನೇ ಮಾಡಿರಲಿಲ್ಲ. ಪರಿಣಾಮ ಏನಾಯ್ತು? ಜವಾಹರ್ಲಾಲ್ ನೆಹರು ಅಘೋಷಿತ ಲೀಡರ್ ಆಗಿದ್ದು ತೀರ್ಕೊಂಡ ತಕ್ಷಣ ಇಡೀ ದೇಶ ತಗ್ಗತ್ತಲಿಗೆ ಮುಳುಗುತ್ತೆ ಅಂತ ಅನ್ನುವಾಗ ಒಂದು ದನಿ ಹೊರಗೆ ಬಂತು, ನಾನಿನ್ನೂ ಇದೀನಪ್ಪ ಅಂತ. ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದನಿ. ಹೈಟ್ ಬಹಳ ಇರಲಿಲ್ಲ ಪುಣ್ಯಾತ್ಮ, 5 ಅಡಿ ಇದ್ರೆ ಹೆಚ್ಚು, 5 ಅಡಿ ಎತ್ತರದ ಈ ಪುಣ್ಯಾತ್ಮ ನಾನಿನ್ನೂ ಬದುಕಿದ್ದೀನಿ ಅಂತ ಹೇಳಿ ಆ ಪ್ರಧಾನಮಂತ್ರಿ ಪಟ್ಟದಲ್ಲಿ ಹೋಗ್ಬೋದಾಗ ಇಡೀ ಜಗತ್ತು ನಗಿಸ್ತು ಲಾಲ್ ಬಹದ್ದೂರ್ ಶಾಸ್ತ್ರಿನ.
ಇವರೇನ್ ನೋಡ್ತಾರೆ ದೇಶನ ಅಂತ. ಪಾಕಿಸ್ತಾನಕ್ಕೂ ಬಹಳ ಖುಷಿ ಆಯ್ತು, ಇನ್ನೇನ್ ಮಾಡೋದು, ನಾವು ಆರಾಮಾಗಿ ಈ ಲಾಲ್ ಬಹದ್ದೂರ್ ಶಾಸ್ತ್ರೀಯ ರೆಜಿಮೆಂಟ್ ತುಂಬಾ ಚೆನ್ನಾಗಿ ಸೋಲಿಸಬಹುದು, ಇಡೀ ಸೈನ್ಯವನ್ನ ಧ್ವಂಸಗೊಳಿಸಬಹುದು. ಎಲ್ಲಿವರೆಗೂ ಪಾಕಿಸ್ತಾನ ಯೋಚನೆ ಮಾಡ್ತು ಅಂತಂದ್ರೆ, ಮಧ್ಯಾಹ್ನದ ಊಟವನ್ನ ನಾವು ಶ್ರೀನಗರದಲ್ಲಿ ಮಾಡಿದ್ರೆ ರಾತ್ರಿಯ ಊಟವನ್ನ ಡೆಲ್ಲಿಯಲ್ಲಿ ಮಾಡಬಹುದು ಅಂತ ನಿಶ್ಚಯ ಮಾಡಿದ್ರು. ಶ್ರೀನಗರ ಅಂದ್ರೆ ಜಮ್ಮುನಲ್ಲಿರೋದು. ಇನ್ನೊಬ್ರು ಏನಿದ್ರು, ನೀವು ಆ ಕಡೆಯಿಂದ ಬಂದು ಮಧ್ಯಾಹ್ನದ ಊಟ ಅಲ್ಲಿ ಮಾಡಿ ರಾತ್ರಿ ಊಟಕ್ಕೆ ಇಲ್ಲಿ ಬನ್ನಿ, ನಾವು ಪಂಜಾಬಿನ ಕಡೆಯಿಂದ ಬಂದು ಮಧ್ಯಾಹ್ನದ ಊಟ ಅಮೃತಸರದಲ್ಲಿ ಮಾಡ್ತೀವಿ, ರಾತ್ರಿ ಊಟ ಡೆಲ್ಲಿಯಲ್ಲಿ ಮಾಡ್ತೀವಿ, ಇಬ್ರು ಜೊತೆ ಸೇರೋಣ ಅಂತ ಯೋಜನೆಗಳನ್ನೇ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಟೆಸ್ಟ್ ಮಾಡಿ ನೋಡ್ಬೇಕಲ್ಲ. ಗುಜರಾತಿನ ಕಚ್ ಭಾಗದಲ್ಲಿ ಒಂದು ಪುಟ್ಟ ದಾಳಿಯನ್ನ ಪಾಕಿಸ್ತಾನ ಮಾಡಿತು. ಗುಜರಾತಿನ ಕಚ್ ಭಾಗ ಹೆಂಗಿದೆ ಅಂತಂದ್ರೆ, ನೀವು ಏನು ಸಮುದ್ರ ಎಲ್ಲ ಕಡೆ ನೋಡ್ತಿರೋ, ನದಿ ಎಲ್ಲ ಕಡೆ ನೋಡ್ತಿರೋ ಹಾಗೆ ಕಚ್ಚಿನ ರಣಭಾಗದಲ್ಲಿ ಉದ್ದಕ್ಕೂ ಈ ಉಪ್ಪಿನ ರಾಶಿ ಹರಡಿಕೊಂಡಿದೆ. ಉಪ್ಪು ಐಸಿನಂತೆ ಗಟ್ಟಿಯಾಗಿ ಉದ್ದಕ್ಕೂ ಹರಡಿಕೊಂಡಿರೋ 100 ಮೈಲು ಕಾಣ್ಲಿಕ್ಕೆ ಸಿಗುತ್ತೆ. ನೀವು ನಿಂತ್ರೆ ಆ ಸಮುದ್ರದಂತೆ ಕಾಣುವಂತ ಉಪ್ಪು ನೋಡಿ ಆಶ್ಚರ್ಯಚಕಿತರಾಗ್ತೀರಾ. ಅಷ್ಟು ಉದ್ದನೆಯ ವಿಸ್ತಾರವಾಗಿರುವಂತಹ ರಣಭೂಮಿ, ಅದರ ಆಚೆಗೆ ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಹಳ್ಳಿಗಳು ಹತ್ತಿರದಲ್ಲಿವೆ, ನಮಗೆ ರಣಭೂಮಿಯನ್ನು ದಾಟಿದ ಮೇಲೆ ಹಳ್ಳಿಗಳು. ಹಿಂಗಾಗಿ ನಮ್ಮ ಸೈನ್ಯ ಬಾರ್ಡರ್ನಿಂದ ಕನಿಷ್ಠ ಪಕ್ಷ 150 ಕಿಲೋಮೀಟರ್ ಆಚೆಯಲ್ಲಿತ್ತು, ಪಾಕಿಸ್ತಾನಿ ಸೈನ್ಯ ಬಾರ್ಡರ್ ಅಲ್ಲೇ ಇತ್ತು. ಪರಿಣಾಮ ಏನಾಯ್ತು, ಪಾಕಿಸ್ತಾನ ಟ್ರೈ ಮಾಡಿ ನೋಡೋಣ ಅಂತ ಕಚ್ ಭಾಗದಲ್ಲಿ ತನ್ನ ಸೈನ್ಯವನ್ನು ನುಗ್ಗಿಸ್ತು. ಭಾರತಕ್ಕೆ ಆಘಾತ, ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ನನ್ನ ಸೈನಿಕರು ಅಲ್ಲಿಗೆ ಹೋಗೋದ್ರ ವೇಳೆಗೆ ಗಡಿ ಭಾಗದ ಕೆಲವು ಹಳ್ಳಿಗಳನ್ನ ಪಾಕಿಸ್ತಾನ ವಶಪಡಿಸ್ಕೊಂಡ್ಬಿಟ್ಟು ತಾನು ಗೆದ್ದೆ ಅಂತ ಬೀಗುವ ವೇಳೆಗೆ ಸರಿಯಾಗಿ ಯುರೋಪ್ ಇಂಟರ್ವ್ಯೂನ್ ಮಾಡಿ, ಬ್ರಿಟಿಷ್ ಇಂಟರ್ವ್ಯೂನ್ ಮಾಡಿ ನಮ್ಮಿಬ್ಬರನ್ನು ಸಮಾಧಾನ ಪಡಿಸಿ ಅವರನ್ನು ಹಿಂದಕ್ಕೆ ಕಳಿಸಿದ್ರು, ನಮ್ಮನ್ನು ಹಿಂದಕ್ಕೆ ಕಳಿಸಿ ಯುದ್ಧ ಮಾಡಬೇಡಿ ಅಂತಂದ್ರು. ಆದ್ರೆ ಪಾಕಿಸ್ತಾನಕ್ಕಂತೂ ಖುಷಿ ಆಯ್ತವ, ಭಾರತದ ತಯಾರಿ ಏನಿಲ್ಲ, ನಾನು ಯುದ್ಧ ಮಾಡಬಹುದು ಅಂತ. ಪಾಕಿಸ್ತಾನ ಏನ್ ಮಾಡ್ತಾ ಗೊತ್ತೇನು, 6,000 ಜನ ಭಯೋತ್ಪಾದಕರನ್ನ, ನೆನ್ಪಿಟ್ಕೊಳ್ಳಿ ಮಿತ್ರರೇ, ಒಬ್ಬರಿಬ್ರು ಅಲ್ಲ, 6,000 ಜನ ಭಯೋತ್ಪಾದಕರನ್ನ ಜೊತೆಗೆ ತನ್ನ ಸೈನಿಕರನ್ನು ಟ್ರೈನ್ ಮಾಡಿ ಕಾಶ್ಮೀರದ ಒಳಗೆ ನುಗ್ಗಿಸ್ಬೇಕು ನಿಶ್ಚಯ ಮಾಡಿ. ಯಾಕೆ ನುಗ್ಗಿಸ್ಬೇಕು ಕಾಶ್ಮೀರದ ಒಳಕ್ಕೆ? ಕಾಶ್ಮೀರದ ಒಳಕ್ಕೆ ಬಂದ ಈ ಪಾಕಿಸ್ತಾನದ ಬಾಡಿಗೆ ಹಂತಕರು ಅಲ್ಲಿನ ಮುಸಲ್ಮಾನರ ನಡುವೆ ಕೆಲಸ ಮಾಡ್ತಾ ಅವರು ಕಾಶ್ಮೀರದಲ್ಲಿ ವಿದ್ರೋಹ ಮಾಡ್ತಾರೆ. ಆ ವಿದ್ರೋಹವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಹೋದಾಗ ಪಾಕಿಸ್ತಾನಿ ಸೈನ್ಯ ಕಾಶ್ಮೀರಕ್ಕೆ ನುಗ್ಗುತ್ತೆ, ಕಾಶ್ಮೀರವನ್ನ ಕಿತ್ಕೊಂಡ್ ಬಿಡುತ್ತೆ. ಯಾವುದನ್ನ 1942ರಲ್ಲಿ ಜಿನ್ನಾ ಮಾಡ್ಲಿಕ್ಕಾಗಿಲ್ವೋ ಅದನ್ನ 1965ರಲ್ಲಿ ಅಯೂಬ್ ಖಾನ್ ಮಾಡ್ತೀನಿ ಅಂತ ಅಯೂಬ್ ಖಾನ್ ಊರೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ದ. ಆದ್ರೆ ಕಾಶ್ಮೀರದ ಮುಸಲ್ಮಾನರು ಅವತ್ತು ಭಾರತದ ಪರವಾಗಿ ಎಷ್ಟಿದ್ರು ಅಂದ್ರೆ, ಕೆಲವು ಭಯೋತ್ಪಾದಕರು ಒಳಗೆ ಬಂದು ವಿಧ್ವಂಸಕ ಕೃತ್ಯ ಮಾಡ್ತಾ ಇದ್ದಂತೆ ಅವರು ಭಾರತದ ಸೈನಿಕರಿಗೆ ಇಂಟೆಲಿಜೆನ್ಸ್ ವರದಿಗಳನ್ನು ಕೊಡುವಂತೆ ಸುದ್ದಿ ಮುಟ್ಟಿಸ್ಬಿಟ್ರು. ಯಾವಾಗ ಸುದ್ದಿ ಗೊತ್ತಾಯ್ತೋ ಈ ದೇಶದ ಸೈನಿಕರು ಯಾವ್ಯಾವ ಭಾಗದಿಂದ ಒಳಗೆ ಬರ್ಬೋದಿತ್ತೋ ಆ ಭಾಗವನ್ನು ತಡೆದ್ರು. ಒಂದು ಭಾಗ ಬಾಕಿ ಇತ್ತು, ಪಾಕಿಸ್ತಾನದ ಒಳಗಿತ್ತದು ಪೀರ್ ಪಂಜಾಲ್ ರೇಂಜ್ ಅಂತ ಕರೀತಾರೆ. ನನಗೆ ಗೊತ್ತು, ನಮ್ಮಲ್ಲಿ ಯಾರು ಈ ಹೆಸರುಗಳನ್ನು ಕೇಳಲಿಲ್ಲ, ಕೇಳಲಿಕ್ಕೂ ಕಷ್ಟ. ಆದ್ರೆ ಇದ್ರ ಜೊತೆಗಿರೋ ಕಥೆಯನ್ನಷ್ಟೇ ನಾನು ಹೇಳ್ತೀನಿ. ಪೀರ್ ಪಂಜಾಲ್ ರೇಂಜ್ ಈ ನಮ್ಮ ಕಾಶ್ಮೀರದ ಒಳಗಿಂದ ಹಾಕೊಂಡು ಹೋಗಿ ಪಾಕಿಸ್ತಾನದ ತುದಿಯಲ್ಲಿರುವಂತ ಉದ್ದನೆಯ ಪರ್ವತ, ಅತ್ಯಂತ ದೊಡ್ಡ ಪರ್ವತ. ಈ ಪರ್ವತವನ್ನು ವಶಪಡಿಸಿಕೊಂಡ್ರೆ ಅದರ ಆಚೆಗಿಂತ ನುಸುಳುಗೋರು ಬರೋದನ್ನ ತಡಿಬಹುದು ಅಂತ ನಿಶ್ಚಯ ಮಾಡಿದ ಭಾರತದ ಸೈನ್ಯ ಮೇಜರ್ ರಣಜಿತ್ ಸಿಂಗ್ ದಯಾಳ್ರಿಗೆ ಈ ಕೆಲಸ ಕೊಡ್ತು. ರಣಜಿತ್ ಸಿಂಗ್ ದಯಾಳ್ 38-39 ವರ್ಷದ ಹುಚ್ಚರು, ಭಯಂಕರ ಆಸಕ್ತಿಯವರಿಗೆ, ನಾನು ಈಗಲೇ ಹೋಗ್ತೀನಿ ಅಂತ ಅದರ ಅಕ್ಕಪಕ್ಕದ ಗುಡ್ಡಗಳನ್ನು ವಶಪಡಿಸಿಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಆರ್ಡರ್ ತಗೊಂಡ್ರು, ನುಗ್ಗೇ ಬಿಟ್ರು. ನುಗ್ಗಿದ ಮೇಲೆ ಗೊತ್ತಾಯ್ತು ಅವರಿಗೆ ಈ ರೇಂಜ್ ಅಷ್ಟು ಈಸಿ ಇಲ್ಲ. ಯಾಕೆ ಈಸಿ ಇಲ್ಲ ಅಂತಂದ್ರೆ, ಇಡೀ ಗುಡ್ಡಗಳು ಐಸಿನಿಂದ ಆವೃತವಾಗಿವೆ, ಮಳೆ ಬೇರೆ ಬಿದ್ದಿರೋದ್ರಿಂದ ಅದು ಒದ್ದೆಯಾಗಿ ಹೋಗ್ಬಿಟ್ಟಿದೆ, ಪೂರ್ಣ ಪ್ರಮಾಣದಲ್ಲಿ ಮುದ್ದೆಯಾಗಿದೆ. ಅಲ್ಲಿ ಇವರು ಶೂನಿಂದ ಹತ್ತಬೇಕು ಅಂದ್ರೆ ಆ ಶೂ ಸ್ಪೈಕ್ಸ್ ಇರಬೇಕು. ನನ್ನ ದೇಶದ ಸೈನಿಕರಿಗೆ ಸ್ಪೈಕ್ಸ್ ಇರೋ ಶೂನು ಕೊಟ್ಟಿರಲಿಲ್ಲ. ಈ 2 ದಿನಕ್ಕೆ ಸಾಕಾಗುವಷ್ಟು ಊಟ ತಗೊಂಡೋಗಿದ್ರು. ಅವ್ರಿಗೆ ಗೊತ್ತಾಯ್ತು 2 ದಿನ ಆಗ್ತಾ ಈ ಗುಡ್ಡವನ್ನ 2 ದಿನ ಕಂಪ್ಲೀಟ್ ಮಾಡ್ಲಿಕ್ಕಾಗಲ್ಲ ಅಂತ. ಮಿತ್ರರೇ, ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ ನೀವು. ಅಲ್ಲಿಂದ ಮುಂದೆ 4 ದಿನಗಳ ಕಾಲ ಈ ದೇಶದ ಸೈನಿಕರು ನಿರಂತರವಾಗಿ ನಡೆದ್ರು, ಓಡಾಡಿದ್ರು, ನಿರಂತರವಾಗಿ ಭಾರವನ್ನ ಹೊತ್ಕೊಂಡು ತಿರುಗಾಡಿದ್ರು. 4 ದಿನ ತಿನ್ನಲಿಕ್ಕೆ ಒಂದು ತುತ್ತಿನ ಅನ್ನ ಸಿಗಲಿಲ್ಲ. 5ನೇ ದಿನ ಎದರಾ ಬದಲಿ ಯುದ್ಧ ಆಗಬೇಕು. ಹಸಿವಿನಿಂದ ಕಂಗೆಟ್ಟಿರುವಂತ ಸೈನಿಕ ಯುದ್ಧ ಮಾಡಬೇಕು, ಊಟ ಮಾಡಬೇಕು ಅಂತ ಕೇಳಿದ್ರೆ ಮೇಜರ್ ರಣಜಿತ್ ಸಿಂಗ್ ದಯಾಳ್ಗೆ ಸೈನಿಕರು ಹೇಳಿದ್ರಂತೆ, ಸರ್ ಯುದ್ಧ ಮುಗಿಸಿ ಪಾಕಿಸ್ತಾನಿಯನ್ನು ಸೋಲ್ಸೋಣ, ಅವ್ರದ್ದೆಲ್ಲ ದಾಸ್ತಾನುಗಳು ನಮ್ದೇ ಆಗುತ್ತೆ, ಚೆನ್ನಾಗಿ ಊಟ ಮಾಡೋಣ ಆಮೇಲೆ ಅಂತ. ಏನ್ ಚೆನ್ನಾಗಿರ್ಬೇಕು ಈ ದೇಶದ ಸೈನಿಕನ ಆ ಕಾನ್ಫಿಡೆನ್ಸ್ ನ ಯೋಚನೆ ಮಾಡಿ. ಯುದ್ಧ ಯಾವ ಪ್ರಮಾಣದಲ್ಲಿ ನಡೀತು ಅಂತಂದ್ರೆ, ಇವ್ರು ಅನ್ಕೊಂಡಿದ್ದಕ್ಕಿಂತ ಬೇಗ ಯುದ್ಧ ಮುಗಿತು. ಪಾಕಿಸ್ತಾನಿಯರು ಓಡೋಗ್ಲಿಕ್ಕೆ
ಶುರು ಮಾಡಿದ್ರು. ನಾನು ಕೇಳಿದ್ರೆ ಯಾಕೆ ಹಿಂಗಾಗತ್ತೆ ಅಂತ ಕೇಳಿದ್ರೆ, ಒಬ್ಬ ಸೀನಿಯರ್ ಯೋಧರು ನಂಗೆ ಹೇಳಿದ್ರು, ಪಾಕಿಸ್ತಾನಿಯರು ಒಂದೇನು ಅಂದ್ರೆ ಯುದ್ಧ ಗೆಲ್ಲೋವರೆಗೂ ನಿಂತಿರ್ತಾರಂತೆ, ಯಾರಾದ್ರೂ ಇಬ್ರು ಸತ್ತಿತ್ ನೋಡಿದ್ರೆ ಉಳಿದರೆಲ್ಲ ಓಡೋಗ್ಬಿಡ್ತಾರೆ. ಅವ್ರದ್ದಿರೋ ಸಾಮರ್ಥ್ಯವೇ ಅಂತದ್ದು. ಇಂಥ ಸಾಮರ್ಥ್ಯ ಹೊಂದಿದಂತ ಅವರು ಈ ದೇಶದ ಸೈನಿಕರ ಬಲಾಢ್ಯ ಮನೋಸ್ಥಿತಿಯನ್ನು ನೋಡಿ ಓಡ್ ಹೋದ್ರು. ಪೀರ್ ಪಂಜಾಲ್ ರೇಂಜ್ ಅನ್ನ ಯಾವತ್ತು ಭಾರತ ವಶಪಡಿಸ್ಕೊಳ್ತೋ ಆವತ್ತು ಪಾಕಿಸ್ತಾನಿಗೆ ಅನ್ನಿಸ್ತು ಭಾರತ ಗೆಲ್ಲೋದು ಸುಲಭದ ಮಾತಲ್ಲ. ನಿಧಾನವಾಗಿ ಅಲ್ಲಿಂದ ಬರಬೇಕಾಗಿದ್ದ ಭಯೋತ್ಪಾದಕರನ್ನೆಲ್ಲ ಹೊರದಬ್ಬಲಾಯಿತು. ಆಗ ಪಾಕಿಸ್ತಾನಕ್ಕೆ ಅನ್ನಿಸ್ತು ಕಾಶ್ಮೀರ ಬಿಡೋಣ, ನಾವೀಗ ಪಂಜಾಬ್ ರೇಂಜ್ ಅಲ್ಲಿ ಹೋಗಿ ಭಾರತವನ್ನ ಅಟ್ಯಾಕ್ ಮಾಡಬೇಕು ಅಂತ. ಇನ್ನೊಂದು ಅಪರೂಪದ ಸಂಗತಿ ನಿಮ್ಮ ಜೊತೆ ಹೇಳಬೇಕು. ಪಾಕಿಸ್ತಾನದ ಹತ್ರ ಇದ್ದಂತ ಟ್ಯಾಂಕ್ಗಳನ್ನ ಪ್ಯಾಟರ್ನ್ ಟ್ಯಾಂಕ್ ಅಂತ ಕರೀತಾರೆ. ಇದು ಅಮೆರಿಕ ಕೊಟ್ಟಂತ ಅತ್ಯಾಧುನಿಕವಾದ ಟ್ಯಾಂಕ್ಗಳು. 1962-63ರಲ್ಲಿ ಅಮೆರಿಕ ನಿರ್ಮಾಣ ಮಾಡಿದಂತ ಅತ್ಯಾಧುನಿಕ ಟ್ಯಾಂಕ್. ಈ ಟ್ಯಾಂಕಿನ ಸಾಮರ್ಥ್ಯ ಹೆಂಗಿತ್ತು ಗೊತ್ತೇನು? 2 ಕಿಲೋಮೀಟರ್ ಆಚೆಗಿರುವಂತ ಗುರಿಯನ್ನ ದಾಳಿ ಮಾಡ್ತಿತ್ತು. ಅಷ್ಟೇ ಅಲ್ಲ, ರಾತ್ರಿಯ ಹೊತ್ತಲ್ಲೂ ಕೂಡ ನೈಟ್ ವಿಷನ್ ಕ್ಯಾಮ್ರಾ ಇದ್ದಿದ್ರಿಂದ ರಾತ್ರಿಯ ಹೊತ್ತಲ್ಲೂ ಕೆಲಸ ಮಾಡ್ಲಿಕ್ಕೆ ಗೊತ್ತಿತ್ತು ಅದಕ್ಕೆ. ಮೂರನೇದೇನು ಗೊತ್ತೇನು ವಿಶೇಷ? ಯಾರು ಪೆಟನ್ ಟ್ಯಾಂಕ್ ಅಲ್ಲಿ ಕುಳಿತು ದಾಳಿ ಮಾಡ್ತಾನೋ ಅವ್ನು ಪೆಟನ್ ಟ್ಯಾಂಕ್ ಇಂದ ಹೊರಗೆ ಬರಬೇಕು ಅಂತಾನೆ ಇಲ್ಲ, ಒಳಗೆ ಕೂತ್ಕೊಂಡೇ ಒಂದು ಗುರಿ ನಿಟ್ಟು ದಾಳಿ ಮಾಡ್ಬಿಡ್ಬೋದು. ಅತ್ಯಂತ ಅಪರೂಪದ ಟ್ಯಾಂಕ್ ಅದು. ಅದ್ರ ಎದುರಿಗೆ ಭಾರತದ ಹತ್ರ ಸೆಂಚುರಿಯನ್ ಟ್ಯಾಂಕ್ ಇತ್ತು. ಈ ಸೆಂಚುರಿಯನ್ ಟ್ಯಾಂಕ್ ನಿರ್ಮಾಣ ಆಗಿದ್ದು 2ನೇ ಮಹಾಯುದ್ಧಕ್ಕೆ 1942ಕ್ಕೆ. ಕನಿಷ್ಠ ಪಕ್ಷ 3 ದಶಕಗಳಷ್ಟು ಹಳೆಯ ಟ್ಯಾಂಕ್ಗಳು ನಮ್ಮ ಹತ್ರ ಇತ್ತು. ನಮ್ಮ ಟ್ಯಾಂಕಿನ ಕೆಪಾಸಿಟಿ ಏನು ಗೊತ್ತೇನು? 800 ಮೀಟರ್ ರೇಂಜ್. ಅವ್ರದ್ದು 2 ಕಿಲೋಮೀಟರ್ ರೇಂಜು, ನಮ್ದು 800 ಮೀಟರ್ ರೇಂಜು. ಅವ್ರದ್ದು ರಾತ್ರಿಯೂ ಗುಂಡು ಹಾರಿಸಬಲ್ಲದು, ನಮ್ದು ಬೆಳಗ್ಗೆ ಹೋದ್ರೆ ಪುಣ್ಯ. ಅವ್ರದ್ದು ಒಳಗೆ ಕೂತ್ಕೊಂಡೇ ಗುರಿ ಇಡಬಹುದು. ನಮ್ಮವ್ರು ಏನ್ ಮಾಡ್ಬೇಕು ಅಂತ, ಈ ಟ್ಯಾಂಕಿನ ಟೋಪಿಯನ್ನು ತೆಗೆದು ಯಾರು ಗುಂಡು ಹಾರಿಸ್ಬೇಕು ಅವ್ನು ಮೇಲ್ ಬರಬೇಕು, ಮೇಲ್ ಬಂದು ಟ್ಯಾಂಕ್ ಎಲ್ಲಿದೆ ನೋಡ್ಬೇಕು, ಆಮೇಲೆ ಕೆಳಕ್ಕೂ ಗುಂಡು ಹಾರಿಸ್ಬೇಕು. ಯೋಚನೆ ಮಾಡಿ ಎಂತ ಡೇಂಜರ್ ಇರಬಹುದು. ಇವನ್ ಮೇಲ್ ನಿಂತಾಗ ಯಾರಾದ್ರೂ ಗುಂಡು ಹಾರಿಸ್ತಾ ಅಂದ್ರೆ ಎಲ್ಲ ಕತೆ ಮುಗಿತು ಅಂತ. ಇಷ್ಟು ಡೇಂಜರಸ್ ಸ್ಟೇಟ್ ಅಲ್ಲಿ ಇತ್ತು. ಒಟ್ಟಾರೆ ನೋಡಿದ್ರೆ ಪೇಪರ್ ನಲ್ಲಿ ಭಾರತ ಸೋಲ್ಬೇಕು ಅಂತ. ಪಾಕಿಸ್ತಾನಕ್ಕೆ ಇದ್ದಿದ್ದು ಹುಚ್ಚೆ ಅದು. ಸೆಂಚುರಿಯನ್ ಟ್ಯಾಂಕ್ ಗಳನ್ನ ಪುಡಿ ಪುಡಿ ಮಾಡಿಬಿಡ್ತೀವಿ ಅಂತ. ನಮ್ಮವ್ರಿಗೂ ಧೈರ್ಯ ಇರಲಿಲ್ಲ ಪೆಟನ್ ಟ್ಯಾಂಕ್ ಗಳ ಸಾಮರ್ಥ್ಯ ಹೆಂಗಿರಬಹುದು ಅಂತ. ಪಂಜಾಬಿನ ಗಡಿಯಲ್ಲಿ ಪೆಟನ್ ಟ್ಯಾಂಕ್ಗಳು ನುಗ್ಗಿ ಬರ್ಲಿಕ್ಕೆ ಶುರು ಮಾಡಿಬಿಟ್ಟು ಈ ದೇಶದ ಸೈನಿಕರು ಸೆಂಚುರಿಯನ್ ಟ್ಯಾಂಕ್ ಇಟ್ಕೊಂಡಿದ್ದಾರೆ. ಹೆಂಗಿದೆ ನೋಡಿ, 2 ಕಿಲೋಮೀಟರ್ ಆಚೆ ಅವರು ನಮ್ಮ ಟ್ಯಾಂಕ್ ನೋಡ್ಬಿಟ್ರೆ ಅಲ್ಲಿಂದನೇ ಗುರಿ ಹಾರಿಸ್ತಾರೆ. ನಾವು ಹಾರಿಸಿದ ಗುಂಡುಗಳು 800 ಮೀಟರ್ ಆಚೆಗೆ ಹೋಗೋದೇ ಇಲ್ಲ. ಯಾವ ತರದ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ನಮ್ಮವ್ರು ಏನ್ ಮಾಡಿದ್ರು ಗೊತ್ತಾ? ಆ ಪೆಟನ್ ಟ್ಯಾಂಕ್ಗಳಿಗೆ ನಾವು ಕಾಣಿಸ್ಲೇಬಾರ್ದು ಅಂತ ಎತ್ತರಕ್ಕೆ ಬೆಳೆದ ಕಬ್ಬಿನ ಗದ್ದೆಗಳ ನಡುವೆ ನಮ್ಮ ಟ್ಯಾಂಕ್ಗಳನ್ನು ಮುಚ್ಚಿಟ್ಬಿಟ್ರು. ಪಾಕಿಸ್ತಾನದ ಟ್ಯಾಂಕ್ಗಳಲ್ಲಿಂದ ಬರಬೇಕಾದ್ರೆ ಅವ್ರು ನೋಡಿದ್ರು ಒಂದು ಟ್ಯಾಂಕ್ ಹಿಂಗ್ ಬಂದ್ರೆ ಅದನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ 3 ಟ್ಯಾಂಕ್ಗಳನ್ನ ಯು ಶೇಪ್ ಅಲ್ಲಿ ನಿಲ್ಲಿಸಿ ಒಂದೊಂದು ಟ್ಯಾಂಕ್ ಅನ್ನು ಧ್ವಂಸಗೊಳಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ರು. ಈ ಪ್ಲಾನ್ ನಲ್ಲಿ ಖೇಮ್ ಖರನ್ ಯುದ್ಧದಲ್ಲಿ ಒಬ್ಬ ಅದ್ಭುತವಾದ ಹೋರಾಟಗಾರ, ಅವನ ಹೆಸರು ಮೇಜರ್ ಹವಿಲ್ದಾರ್ ಅಬ್ದುಲ್ ಹಮೀದ್ ಅಂತ. ಈ ಹವಿಲ್ದಾರ್ ಅಬ್ದುಲ್ ಹಮೀದ್ ಏನ್ ಮಾಡ್ದ, ರೀಕಾಯಿಲ್ಲೆಸ್ ಗನ್, ತನ್ನ ರೀಕಾಯಿಲ್ಲೆಸ್ ಗನ್ ಅನ್ನ ಅದನ್ನ ಹೆಗಲ ಮೇಲೆ ಹೊತ್ಕೋಬಹುದು ಮತ್ತೆ ಅದನ್ನ ಜೀಪ್ ಮೇಲೆ ಇಟ್ಕೊಂಡು ಅಟ್ಯಾಕ್ ಮಾಡಬೇಕು. ಜೀಪ್ ಮೇಲೆ ಇಟ್ಕೊಂಡು ಅಟ್ಯಾಕ್ ಮಾಡೋದು ಹೆಂಗೆ ಅಂತಂದ್ರೆ, ಅಲ್ಲಿ ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕ್ ನೀವು ನೋಡ್ತಾನೆ, ಗುಂಡು ಹಾರಿಸ್ತಾನೆ, ಗುಂಡು ಹಾರಿಸಿ ಜೀಪ್ ಅನ್ನು ತಗೊಂಡು ಇನ್ನೆಲ್ಗೋ ಹೋಗ್ಬಿಡ್ತಾನೆ. ಅವನು ಅಲ್ಲಿಂದ ಬಂದಿದೆ ಗುಂಡು ಅಂತ ಗೊತ್ತಾದ್ರೆ ಉಳಿದ ಟ್ಯಾಂಕ್ ಅವರು ಅವನ ಗುಂಡು ಹಾರಿಸೋಕ್ಕಿಂತ ಮುಂಚೆ ಅವ್ರು ಜಾಗ ಶಿಫ್ಟ್ ಮಾಡಬೇಕು. ಅದಕ್ಕೋಸ್ಕರ ಜೀಪ್ ಮೇಲೆ ಕೂತಿರ್ತಾರ ಅವರು. ಇಂಥ ಜೀಪ್ ಮೇಲೆ ಕೂತಿದಂತ ಹವಿಲ್ದಾರ್ ಅಬ್ದುಲ್ ಹಮೀದ್ ತನ್ನ ಜೊತೆ ಇದ್ದ ಮಿತ್ರರಿಗೆ ಹೇಳ್ದ, ಪೆಟನ್ ಟ್ಯಾಂಕ್ ಅಂತ ಹೆದರ್ಕೊಂಡು ಕೂತ್ರೆ ಬದುಕಲಿಕ್ಕಾಗಲ್ಲ, ಒಂದ್ಸಲ ಈ ಪೆಟನ್ ಟ್ಯಾಂಕ್ ಅಂತ ತಾಕತ್ತಿ ಅನ್ನೋದು ನಾನು ನೋಡೇ ಬಿಡ್ತೀನಿ ಅಂತ ಏನ್ ಮಾಡ್ದ, ತಾನು ಚಾಲೆಂಜ್ ತಗೊಂಡು ಪ್ರಾಣವನ್ನೇ ಪಣಕ್ಕಿಟ್ಟು ಪೆಟನ್ ಟ್ಯಾಂಕ್ ಗೊತ್ತಾಗದಂತೆ ಕಾಯ್ಕೊಂಡು ನಿಂತ. ಅದು ಪಾಯಿಂಟ್ ಬ್ಲಾಂಕ್ ರೇಂಜಿಗೆ ಬಂದಾಗ, ಸಣ್ಣ ರೇಂಜಿಗೆ ಬಂದ ತಕ್ಷಣ ಪೆಟನ್ ಟ್ಯಾಂಕಿನ ಕಡೆ ಗುರಿ ಇಟ್ಟು ಗುಂಡು ಹಾರಿಸಿ ಜೀಪನ್ನ ಶಿಫ್ಟ್ ಮಾಡ್ತಾ ನೋಡ್ತಾನೆ. ಪೆಟನ್ ಟ್ಯಾಂಕಿಗೆ ಇವನು ಗುಂಡು ತಾಕಿದ ತಕ್ಷಣ ದಗ 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 ಉರಿದೋಗ್ಬಿಡ್ತು ಪೆಟನ್ ಟ್ಯಾಂಕ್. ಇವನಿಗೆ ಹಬ್ಬ, ಪೆಟನ್ ಟ್ಯಾಂಕ್ ನಾನು ಏನ್ ಅನ್ಕೊಂಡು ಹಂಗಿಲ್ಲ, ನನ್ನ ರೀಕಾಯಿಲ್ಲೆಸ್ ಗನ್ಗೆ ಉರಿದೋಯ್ತದು, ಇನ್ನೊಂದು ನೋಡೋಣ ಈಗ ಆಟ ಅಂತ. ನೀವು ಒಂದು ಗೋಲಿ ತಗೊಂಡು ಸರಿಯಾದ ಗುರಿ ಇಟ್ಟ ಮೇಲೆ ಹುಡುಗರು ಸುಮ್ಮನೆ ಇರ್ತಾರ, ಇನ್ನೊಂದು ನೋಡೇ ಬಿಡೋಣ ಅಂತ ಗುನ್ನ ಹೊಡೆಯೋದು ಅಂತ ಕರೀತಾರ. ಇವನು ಹಂಗೆ ಹೊಡೆದ. ಮೊದಲನೇ ಏಟಿಗೆ ಹೆಂಗೆ ಪೆಟನ್ ಟ್ಯಾಂಕ್ ಧ್ವಂಸಗೊಳ್ತು ಅಂತಂದ್ರೆ, ಮುಂದಕ್ಕೆ ಹೋದ, ಇನ್ನೊಂದು ಗುರಿ ಇಟ್ಟ, 2ನೇ ಪೆಟನ್ ಟ್ಯಾಂಕ್ ಹೋಗಿದ ತಕ್ಷಣ ಇವನು ಖುಷಿಯಾಗಿ ಡೈರೆಕ್ಟ್ ಬಂದ. ನಾವು ಅನ್ಕೊಂಡಷ್ಟು ಭಯ ಇಲ್ಲ ಪೆಟನ್ ಟ್ಯಾಂಕು, ನೀವು ಧೈರ್ಯವಾಗಿ ಮುಂದಕ್ಕೆ ಹೋಗಿ ಯಾರು ಬೇಕಿದ್ರು ಅಟ್ಯಾಕ್ ಮಾಡಿ ಅಂತ. ಯಾವಾಗ ಅವನು ಇಷ್ಟು ಧೈರ್ಯ ಕೊಟ್ಟನೋ, ಈ ದೇಶದ ಸೈನಿಕರು ತಮ್ಮ ಸೆಂಚುರಿಯನ್ ಟ್ಯಾಂಕ್ಗಳನ್ನು ತಗೊಂಡು ಮುಂದಕ್ಕೆ ನುಗ್ಗಿದ್ರು. ಪೆಟನ್ ಟ್ಯಾಂಕ್ಗಳನ್ನ ಅವ್ರು ಹೇಗೆ ಚಿಕ್ಕ ಮಕ್ಕಳು ಆಟ ಆಡ್ತಾರೋ ಹಂಗೆ ಉಡಾಯಿಸ್ಲಿಕ್ಕೆ ಶುರು ಮಾಡಿದ್ರು.
ಏನ್ ಮಜಾ ಬಂತು ಅವತ್ತಿನ ಹೋರಾಟ ಅಂತಂದ್ರೆ ಹೆಚ್ಚು ಕಡಿಮೆ 40 ಪೆಟೆಂಟ್ ಟ್ಯಾಂಕ್ಗಳು ಸಮಾಧಿ ಆಗ್ಬಿಟ್ಟು ಪಾಕಿಸ್ತಾನಿಯರಿಗೆ ಅಂದಾಜು ಇರಲಿಲ್ಲ ಈ ತರದೊಂದು ಕೆಲಸ ಆಗ್ಬೋದು ಅಂತ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೈನಿಕರನ್ನ, ಹಿರಿಯ ಸೈನಿಕರನ್ನ ಮಾತನಾಡಿಸ್ತಿದ್ದೆ. ನಾನು ಕೇಳಿದೆ, ಯಾಕೆ ಪಾಕಿಸ್ತಾನಿಯರು ಪೆಟೆಂಟ್ ಟ್ಯಾಂಕ್ ಇಂದ ಓಡೋಗ್ತಿದ್ರು ಅಂತಂದ್ರೆ, ಇಸ್ಲಾಂನಲ್ಲಿ ಒಂದು ಮಾನ್ಯತೆ ಇದೆ. ಆ ಮಾನ್ಯತೆ ಏನು ಅಂತಂದ್ರೆ, ಸತ್ತ ಮೇಲೆ ನಮ್ಮನ್ನು ಹೂತ ನಂತರ ಕೊನೆಯ ದಿನ ಯಾವತ್ತೋ ಒಂದಿನ ಡೂಮ್ಸ್ ಡೇ ದಿನ ಭಗವಂತ ಬಂದು ಎಲ್ಲರನ್ನೂ ಎಬ್ಬಿಸಿ ಸ್ವರ್ಗಕ್ಕೋ ನರಕಕ್ಕೋ ಕಳಿಸ್ತಾನೆ. ಅವರ ದೇಹ ಹಂಗೆ ಇರಬೇಕು. ದೇಹ ಇಲ್ಲ ಅಂತಂದ್ರೆ ಭಗವಂತ ಎಬ್ಬಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಪೆಟೆಂಟ್ ಟ್ಯಾಂಕಿಗೆ ಬೆಂಕಿ ಬಿದ್ದು ಒಳಗೆ ಸುಟ್ಟು ಹೋಗೋದನ್ನ ನೋಡಿದ ತಕ್ಷಣ ಉಳಿದವರು ಇಳಿದು ಓಡೋಗ್ಬಿಡ್ತಿದ್ರಂತೆ. ನನಗೆ ಎಬ್ಬಿಸ್ಲಿಕ್ಕೆ ನನ್ನ ದೇಹನೇ ಉಳ್ಕೊಳ್ಳಲ್ಲ ಅಂತಂದ್ರೆ ನಾನು ಯಾಕೆ ಪೆಟೆಂಟ್ ಟ್ಯಾಂಕ್ ಕಾಯ್ಬೇಕು ಅಂತ ಉಳಿದವ್ರು ಇಳಿದು ಓಡೋಗ್ಲಿಕ್ಕೆ ಶುರು ಮಾಡ್ಬಿಡೋರಂತೆ. ಅನೇಕ ಪೆಟೆಂಟ್ ಟ್ಯಾಂಕ್ಗಳು ಉದ್ವಸ್ತಗೊಳ್ಳದೆ ಹಂಗೆ ನಮ್ಮ ವಶವಾಗಿರ್ಲಿಕ್ಕೆ ಮೇಜರ್ ರೀಸನ್ ಇದು ಕೂಡ ಒಂದು ಅಂತ ಹೇಳಬೇಕಾದ್ರೆ ಏನ್ ಮಜವಾದ ಸಂಗತಿ ಇರ್ಬೋದು. ಈ ದೇಶದ ಸೈನಿಕರಂತೂ ಆಟ ಆಡ್ಬಿಟ್ರು. ಮೊದಲನೇ ದಿನ 2 ಟ್ಯಾಂಕ್ಗಳನ್ನ ಉರುಳಿಸಿದಂತ ಈ ಅಬ್ದುಲ್ ಹಮೀದ್ ಎರಡನೇ ದಿನ ಮತ್ತೆ ಯುದ್ಧಕ್ಕೆ ಬಂದ. ಈ ಬಾರಿ 1 ಟ್ಯಾಂಕು, 2, 3, 4, 5 ಟ್ಯಾಂಕ್, 4 ಟ್ಯಾಂಕ್ ಉರುಳಿಸಿದ. ಮುಂಚಿನ ದಿನ 2, ಎರಡನೇ ದಿನ 4, 6 ಟ್ಯಾಂಕ್ ಆಯ್ತು. ಇನ್ನು 7ನೇ ಟ್ಯಾಂಕ್ ಒಂದು ಇವನ್ ಕದ್ದು ಮುಚ್ಚಿ ಅದ್ರ ಮೇಲೆ ಗುರಿ ಇಡಬೇಕಾದ್ರೆ 7ನೇ ಟ್ಯಾಂಕ್ ನಲ್ಲಿ ಇದ್ದವರು ಇವನನ್ನು ನೋಡ್ಬಿಟ್ಟು ಅವನಿಗೆ ಗೊತ್ತಾಯ್ತು ಇವ್ ನನ್ನ ನೋಡಿದಾನೆ ಅಂತ. ಯಾವಾಗ ತನ್ನ ನೋಡಿದಾನೆ ಅಂತ ಗೊತ್ತಾಯ್ತೋ ಇವನ್ ತನ್ನ ಜೀಪ್ ಡ್ರೈವರ್ಗೆ ಹೇಳ್ದ, ಸುಮ್ಮನಿರ್ಬೇಡ, ನಾನು ಈಗಲೇ ಗುರಿ ಹಾರಿಸ್ತೀನಿ, ಅದು ಹಾರಿದ ತಕ್ಷಣ ನೀನ್ ಜಾಗ ಶಿಫ್ಟ್ ಮಾಡು ಅಂತ ಇವನ್ ತನ್ನ ರೀಕಾಯಿಲ್ಲೆಸ್ ಗನ್ ನಿಂದ ಗುರಿ ಇಟ್ಟ. ಇವನು ಗುರಿ ಇಟ್ಟು ಹಾರಿಸ್ಬೇಕಾದ್ರೆ ಆ ಕಡೆಯಿಂದ ಬಂದಿರುವಂತ ಗುಂಡು ಇವನ್ ಜೀಪ್ ಮೇಲೆ ಬಿಟ್ಟು ಇವನ್ ಹಾರಿಸಿದ ಗುಂಡು ಆ ಟ್ಯಾಂಕ್ ಅನ್ನ ಉರುಳಿಸಿಬಿಡ್ತು. ಅಲ್ಲಿಗೆ 7 ಟ್ಯಾಂಕ್ ಅನ್ನ ಇವನು ಧ್ವಂಸಗೊಳಿಸಿದ್ದ. ಅದರ ಜೊತೆಗೆ ಅಬ್ದುಲ್ ಹಮೀದ್ ಕೂಡ ಅದೇ ಜಾಗದಲ್ಲಿ ಹುತಾತ್ಮನಾಗಿದ್ದ. ಮಿತ್ರರೇ, ಅಬ್ದುಲ್ ಹಮೀದು ಈ ದೇಶದಲ್ಲಿ ಟ್ಯಾಂಕ್ಗಳ ಸಾಮರ್ಥ್ಯ ಏನು ಅಂತ ತೋರಿಸಿಕೊಟ್ಟ ಆ ಪುಣ್ಯಾತ್ಮನಿಗೆ, ಒಂದು ರೀಕಾಯಿಲೆಸ್ ಗನ್ನಿನ ಮೂಲಕ ಪಾಕಿಸ್ತಾನವನ್ನು ಅಡ್ಡಗಟ್ಟಿದ ಆ ಪುಣ್ಯಾತ್ಮನಿಗೆ ಈ ದೇಶ ಮಹಾವೀರ ಚಕ್ರವನ್ನು ಕೊಟ್ಟು ಗೌರವಿಸಲ್ಲ. ಆ ಪುಣ್ಯಾತ್ಮನನ್ನು ನೆನಪಿಸಿಕೊಳ್ಳೋದು ಬಹಳ ಸಂತೋಷ. ಈ ದೇಶದಲ್ಲಿ ಅಸಹಿಷ್ಣುತೆಯ ಮಾತಾಡುವ ಅಮೀರ್ ಖಾನ್ ಅಬ್ದುಲ್ ಹಮೀದನ್ ನೋಡಿ ಪಾಠ ಕಲಿಬೇಕು. ಅಬ್ದುಲ್ ಹಮೀದ್ ಅನ್ನುವಂತ ಆ ಸೈನಿಕನಿಗೆ ತಾನು ಹೋರಾಟ ಮಾಡಬೇಕಾದ್ರೆ ನಾನು ಮುಸ್ಲಿಮೋ, ನಾನು ಹಿಂದೂನೋ, ನಾನು ಕ್ರಿಶ್ಚಿಯನ್ನೋ, ನಾನು ಪಾರ್ಸಿನೋ, ನಾನು ಬುದ್ಧಿಸ್ಟೋ ಅಂತ ಏನೂ ಗೊತ್ತಿಲ್ಲದೆ ನಾನೊಬ್ಬ ಭಾರತೀಯ ಅಂತ ಹೋರಾಟ ಮಾಡಿದ್ನಲ್ಲ, ಇದು ಭಾರತಕ್ಕೆ ಅಗತ್ಯವಿರುವಂತ ಇವತ್ತಿನ ಹೀರೋಗಳು ಅಂತ ಹೀರೋಗಳ ನಡುವೆ ಇನ್ನೊಬ್ಬ ಹೀರೋ ಎದ್ದು ಬಂದಿದ್ದು ಲೆಫ್ಟಿನೆಂಟ್ ಕರ್ನಲ್ ಎ.ಬಿ. ತಾರಾಪುರ್. ಎ.ಬಿ. ತಾರಾಪುರ್ ತನ್ನ ಸೈನ್ಯವನ್ನು ತಗೊಂಡು ಟ್ಯಾಂಕ್ಗಳ ನಡುವೆ ನುಗ್ಗಿಕೊಂಡು ಹೋಗಬೇಕಾದ್ರೆ ಅವ್ರ ಜೊತೆಯಲ್ಲಿದ್ದವರೆಲ್ಲ ಹೇಳಿದ್ರು, ಸೀನಿಯರ್ ಆಫೀಸರ್ ನೀವು ಹಿಂದಕ್ಕಿರಿ, ಉಳಿದವರೆಲ್ಲ ಮುಂದಕ್ಕೆ ಹೋಗಿ ಅಂದ್ರೆ ಎ.ಬಿ. ತಾರಾಪುರ್ ಹೇಳಿದ್ರಂತೆ, ಮುಂದಕ್ಕೆ ನಾನು ಹೋಗೋದು, ಉಳಿದವರೆಲ್ಲ ಹಿಂದಕ್ಕೆ ಬನ್ನಿ, ನಾನು ಕೊನೆವರೆಗೂ ನಿಮ್ ಜೊತೆ ಇರ್ತೀನಿ ಅಂತ ಹೋದ್ರು. ಅನೇಕ ದೀರ್ಘಕಾಲದ ಕದನ ನಡೀತು. ಒಂದು ಹಂತಕ್ಕೆ ಅವರು ತಮ್ಮ ಟೋಪಿಯನ್ನು ತೆಗೆದು, ಈ ಟ್ಯಾಂಕಿನ ಟೋಪಿಯನ್ನು ತೆಗೆದು ಮೇಲ್ ನೋಡಿ ಪಾಕಿಸ್ತಾನದ ಟ್ಯಾಂಕರ್ಗೆ ಗುರಿ ಇಡೋ ಹೊತ್ತಿಗೆ ಸರಿಯಾಗಿ ಆ ಕಡೆಯಿಂದ ಬಂದ ಗುಂಡುಗಳು ಅವರ ದೇಹವನ್ನ ಛಿದ್ರಗೊಳಿಸಿದ್ವು. ತುಂಬಾ ಇಂಜೂರ್ ಆಗಿತ್ತು ಅವರ ದೇಹ. ಜೊತೆಲಿದ್ದವ್ರು ಬಂದು ಹೇಳಿದ್ರು, ಲೆಫ್ಟಿನೆಂಟ್ ಕರ್ನಲ್ ಸಾಹೇಬ್ರೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಾವು ಹಾಸ್ಪಿಟ್ಲ್ಗೆ ಅಂತಂದ್ರೆ ಲೆಫ್ಟಿನೆಂಟ್ ಕರ್ನಲ್ ಹೇಳಿದ್ರು, ನಾನು ಹೇಳಿದ್ದೀನಿ ಎಲ್ಲಿ ನನ್ನ ಟ್ಯಾಂಕ್ಗಳು ಇರ್ತವೋ ನಾನು ಅಲ್ಲೇ ಇರ್ತೀನಿ ಕೊನೆ ಉಸಿರಿನವರೆಗೆ, ಇಲ್ಲಿ ಎದ್ದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆದಷ್ಟು ಬೇಗ ಯುದ್ಧ ಗೆದ್ರೆ ನಾನು ಹೋಗಿ ಟ್ರೀಟ್ಮೆಂಟ್ ತಗೋತೀನಿ ಅಂತ ಯಾವಾಗ ಹೇಳಿದ್ರು ಉಳಿದ ಸೈನಿಕರಿಗೆ ಹುಚ್ಚು ಆವೇಶ ಏರ್ಬಿಡ್ತು. ದಾಳಿ ಹೆಂಗ್ ನಡೀತು ಅಂತಂದ್ರೆ ಪಾಕಿಸ್ತಾನದ ಇಡೀ ಭಾಗವನ್ನ ಧ್ವಂಸಗೊಳಿಸಿ ಈ ದೇಶದ ಸೈನಿಕರು ಪಂಜಾಬಿನ ಭಾಗದ ಮೂಲಕ ನುಗ್ಗಿ ಲಾಹೋರ್ನವರೆಗೆ ತಲುಪಿ ಪಾಕಿಸ್ತಾನದ ಅತ್ಯಂತ ದೊಡ್ಡ ನಗರವನ್ನ ಕ್ಯಾಪ್ಚರ್ ಮಾಡಿಕೊಳ್ಳಿಕ್ಕೆ ನಿಂತು ಬಿಟ್ಟಿದ್ರಲ್ಲ, ಅದು ಈ ದೇಶದ ಸಾಮರ್ಥ್ಯ. ಮಿತ್ರರೇ, ಈ ದೇಶದ ಸೈನಿಕರು ಲಾಹೋರ್ವರೆಗೂ ನುಗ್ಗಿದ್ರು ಸರಿ, ಆದ್ರೆ ಲೆಫ್ಟಿನೆಂಟ್ ಕರ್ನಲ್ ಎ.ಬಿ. ತಾರಾಪುರ್ ಲಾಹೋರ್ ಹತ್ತಿರಕ್ಕೆ ನುಗ್ಗಿರೋದನ್ನು ನೋಡಿ ತಾವು ಪ್ರಾಣವನ್ನ ಕೊಟ್ಟರು. ಅವರ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಅವರಿಗೂ ಕೂಡ ಈ ದೇಶ ಪರಮವೀರ್ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇಡೀ ದೇಶ ಯಾವಾಗ ಇಲ್ಲಿಂದ ಲಾಹೋರ್ಗೆ ನುಗ್ಗು ಬಿಡುತ್ತೋ ಪಾಕಿಸ್ತಾನಕ್ಕೆ ಅನ್ನಿಸ್ತು ಇನ್ನು ನಾವು ಗೆಲ್ಲೋದು ಕಷ್ಟ ಇದೆ ಅಂತ. ಪಾಕಿಸ್ತಾನ ಏನ್ ಮಾಡ್ತು ಗೊತ್ತಾ, ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಮುಂದೆ ಹೋಗಿ ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ಶುರು ಮಾಡ್ತು, ದಯವಿಟ್ಟು ಉಳಿಸ್ಕೊಡಿ, ದಯವಿಟ್ಟು ಉಳಿಸ್ಕೊಡಿ, ದಯವಿಟ್ಟು ಉಳಿಸ್ಕೊಡಿ, ನಮ್ಮನ್ನು ಹೆಂಗಾದ್ರೂ ಮಾಡಿ ಬಚಾವ್ ಮಾಡಿ ಅಂತ. ಅಮೆರಿಕ ಭಾರತವನ್ನು ಕೇಳ್ಕೊಳ್ತು, ನೀವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದನ್ನ ನಿಲ್ಲಿಸಿ. ಭಾರತ ಎಷ್ಟು ನಿಲ್ಲಿಸಲ್ಲ, ಯಾಕೆ ನಿಲ್ಲಿಸಬೇಕು? ಈ ದೇಶದ ಪ್ರಧಾನಿ 5 ಅಡಿ ಎತ್ತರದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದಿನ ರೇಡಿಯೋದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಪಾಕಿಸ್ತಾನ ಭಾರತದ ಮೇಲೆ ಕಣ್ಣು ಹಾಕೋದಾದ್ರೆ ಭಾರತ ಗಡಿಯನ್ನ ದಾಟಿ ಪಾಕಿಸ್ತಾನವನ್ನ ನಾಶ ಮಾಡ್ಲಿಕ್ಕೂ ಹೇಸೋಗಿಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದು ಈ ದೇಶದ ಪ್ರಧಾನಿ ಕೊಡಬಹುದಾಗಿರುವಂತ ಹೈಯೆಸ್ಟ್ ಸ್ಟೇಟ್ಮೆಂಟ್.
ಅಟಲ್ ಬಿಹಾರಿ ವಾಜಪೇಯಿ ಕೂಡ ಅಂತ ಮಾತನಾಡಿರ್ಲಿಕ್ಕಾಗಿರ್ಲಿಲ್ಲ. ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವತ್ತೇ ಮಾತಾಡಿದ್ರು. ಈ ಪಾಕಿಸ್ತಾನದೊಳಗೆ ನುಗ್ಗಿ ಈ ದೇಶದ ಸೈನಿಕರು ಲಾಹೋರ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಹಂತಕ್ಕೆ ಬಂದಿದ್ರು. ಈಗ ಅಮೆರಿಕ ಭಾರತಕ್ಕೆ ಹಿಡಿದು ಯುದ್ಧ ಮಾಡೋದನ್ನ ನಿಲ್ಲಿಸಬೇಕು ನೀವು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು ಸಾಧ್ಯನೇ ಇಲ್ಲ. ಕೂಡಲೇ ಅಮೆರಿಕ ಏನ್ ಹೇಳ್ತು ಗೊತ್ತಾ, ನಾವು ನಿಮಗೆ PL-480 ಅನ್ನುವಂತ ಒಂದು ಗೋಧಿಯನ್ನ ಕಳಿಸ್ತಾ ಇದ್ದೀವಿ. ಒಂದು ಕಾನೂನಿನ ಪ್ರಕಾರ ನಿಮ್ಮ ದೇಶ ದಾರಿದ್ರ್ಯದಲ್ಲಿದೆ, ತಿನ್ಲಿಕ್ಕೆ ಅನ್ನ ಇಲ್ಲ ಅಂತ ಕಳಿಸ್ತಾ ಇದ್ದೀವಿ. ನೀವೇನಾದ್ರೂ ಅದನ್ನ ನಿಲ್ಲಿಸಲಿಲ್ಲ ಯುದ್ಧವನ್ನ ಅಂತಂದ್ರೆ ನಾವು ಧಾನ್ಯ ಕೊಡೋದನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತು ಅಮೆರಿಕ. ಬಡತನದಲ್ಲಿ ಇದ್ವಿ ನಾವು, ಧಾನ್ಯ ಬೇಕಿತ್ತು. ಇವತ್ತಿಷ್ಟು ಶ್ರೀಮಂತಿಕೆ ಇರುವಾಗಲೇ ₹1 1 ಕೆಜಿ ಅಕ್ಕಿ ಬೇಕು ಅನ್ನೋ ನಾವು 1965ರಲ್ಲಿ ಆ ಬಡತನದಲ್ಲಿ ಬೇಕು ಅಂತ ಇರ್ತೀವ. ನಮಗೆ ಬೇಕಾಗಿತ್ತು. ಆದ್ರೆ ಈ ದೇಶದ ಪುಣ್ಯಾತ್ಮ ಪ್ರಧಾನಿ ಎಷ್ಟು ಸ್ವಾಭಿಮಾನಿಯಾಗಿದ್ದ ಅಂದ್ರೆ ಅಮೆರಿಕಾಗೆ ಏನಂದ್ರೆ ಗೊತ್ತಾ, ನಿಮ್ಮ ಗೋಧಿಯನ್ನ ನನ್ನ ದೇಶದ ಹಂದಿಗಳು ಮೂಸ್ ನೋಡಲ್ಲ, ಇಟ್ಕೊಳ್ರಿ ನಿಮ್ ಗೋಧಿಯನ್ನ, ನನ್ನ ದೇಶದ ಸ್ವಾಭಿಮಾನ ಬಲಿ ಕೊಡಲ್ಲ ಅಂತಂದ್ರು. ಆದ್ರೆ ಪ್ರಧಾನಿಗೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಅವರು ಕೊಡೋ ಧಾನ್ಯ ನಿಂತು ಬಿಟ್ರೆ ನಾಳೆಯಿಂದ ದೇಶಕ್ಕೆ ಸಿಗ್ಬೋದಾದ ಧಾನ್ಯದ ಕೊರತೆ ಆಗುತ್ತೆ ಅಂತ ಏನ್ ಮಾಡಿದ್ರು ಗೊತ್ತಾ, ಪ್ರಧಾನಮಂತ್ರಿ ಅಂದ್ರೆ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿ. ಇವತ್ತು ಈ ದೇಶದಲ್ಲಿ ರಾಜಕಾರಣಿಗಳು ಹೇಳೋ ಮಾತನ್ನ ಕೇಳೋ ಸ್ಥಿತಿಯಲ್ಲಿ ನಾವು ಇಲ್ಲ, ನೀವೂ ಇಲ್ಲ. ಆದ್ರೆ ಅವತ್ತು ಈ ದೇಶದ ಪ್ರಧಾನಮಂತ್ರಿ ಹೇಗೆ ಬದುಕಿದ್ರು ಅಂತಂದ್ರೆ, ಅವ್ರ ಮನೆಗೆ ಬಂದ್ರು, ರಾತ್ರಿ ಊಟ ಮಾಡ್ಲಿಕ್ಕೆ ಅಂತ ಕೂದ್ರು. ಊಟ ಮಾಡ್ಲಿಕ್ಕೆ ತುತ್ತನ್ನು ಬಾಯಿ ಇಡಬೇಕಾದ್ರೆ ಅವ್ರಿಗೆ ತಕ್ಷಣ ಅನ್ನಿಸ್ತು, ಹೆಂಡತಿನ ಕರೆದ್ರು, ಇನ್ಮೇಲಿಂದ ನಾನು ರಾತ್ರಿ ಊಟ ಮಾಡಲ್ಲ ಅಂದ್ರು. ಹೆಂಡತಿ ಕೇಳಿದ್ರು ಯಾಕೆ? ಅವರಂದ್ರೆ ನಾನು ಊಟ ಏನ್ ಮಾಡ್ತಿದ್ನೋ ಆ ಧಾನ್ಯವನ್ನ ಒಂದು ಮುಷ್ಟಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿಬಿಡ್ತೀನಿ, ನನ್ನ ಪ್ರಮಾಣದ ಕರ್ತವ್ಯ ನಾನು ಮಾಡದಂತಾಗುತ್ತೆ ಅಂದ್ರೆ ಹೆಂಡತಿ ಹೇಳಿದ್ಲು, ನೀವು ಉಪವಾಸ ಇದ್ರೆ ನಾನು ಯಾಕೆ ಊಟ ಮಾಡ್ಲಿ, ನಾನು ಉಪವಾಸ ಮಾಡ್ತೀನಿ, ಧಾನ್ಯವನ್ನ ದೇಶಕ್ಕೆ ಸಮರ್ಪಣೆ ಮಾಡೋಣ ಅಂತ. ಏನ್ ಜೀವಗಳು ರೀ ಇವೆಲ್ಲ. ಇವರಿಬ್ರು ಯಾವಾಗ ಸಂಕಲ್ಪ ಮಾಡಿದ್ರು, ಒಂದ್ 3-4 ದಿನದಲ್ಲೇ ಈ ದೇಶದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರೇಡಿಯೋದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ದೇಶ ಸಂಕಟದಲ್ಲಿದೆ, ನಾನು ಉಪವಾಸ ಮಾಡ್ಲಿಕ್ಕೆ ನಿಶ್ಚಯ ಮಾಡಿದ್ದೀನಿ, ನೀವು ವಾರದಲ್ಲಿ 1 ದಿನ ಆದ್ರೂ ಉಪವಾಸ ಮಾಡ್ಬೋದಾ? ಈ ಮಾತನ್ನು ಕೇಳಿದ ತಕ್ಷಣ ಈ ದೇಶದ ಕೋಟ್ಯಾಂತರ ಜನ ಹೇಳಿದ್ರು, ಪ್ರತಿ ಸೋಮವಾರ ರಾತ್ರಿ ಇನ್ ಮುಂದೆ ನಾವು ಊಟ ಮಾಡಲ್ಲ, ಈ ದೇಶ ಸ್ವಾವಲಂಬಿಯಾಗುವವರೆಗೂ ಉಪವಾಸ ಮಾಡ್ತೀವಿ ಅಂತ. ಪ್ರಧಾನಿಯ ಮಾತಿಗೆ ಊಟ ಮಾಡದೆ ಉಪವಾಸವಿರುವಂತ ಜನ ಅವತ್ತಿನ ದಿನಗಳಲ್ಲಿದ್ರು. ಅಂಥ ಪ್ರಧಾನಮಂತ್ರಿ ಇದ್ರು ಅಂದ್ರೆ ಆ ಪ್ರಧಾನಮಂತ್ರಿಗೆ ಸ್ಟೇಚರ್ ಏನಿರ್ಬೋದು ಲೆಕ್ಕ ಹಾಕೊಳ್ಳಿ. ಮಿತ್ರ, ನಾನು ಬಹಳ ಹೆಮ್ಮೆಯಿಂದ ಹಂಚ್ಕೊಳ್ತೀನಿ. ಕಳೆದ 5-6 ವರ್ಷಗಳ ಹಿಂದೆ ನಾನು ಜಾಗೋ ಭಾರತ್ ಮಾಡ್ಲಿಕ್ಕೆ ಅಂತ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಅಂತ ಒಂದು ಊರಿಗೆ ಹೋಗ್ತಾ ಇದ್ದೆ. ಹಿಂದೂ ಪತ್ರಿಕೆ ತಗೊಂಡು ಪತ್ರಿಕೆಯಲ್ಲಿ ಓದ್ತಿದ್ರೆ ಯಾರೋ ಲೆಟರ್ ಟು ದಿ ಎಡಿಟರ್ ಬರ್ತಿದ್ರು. ನಮ್ ಕೈಗೆ ಅಚಾನಕ ಸಿಕ್ತು ಅವ್ರ ಪತ್ರಿಕೆ. ಓದ್ತಾ ಇದ್ರೆ ಆ ಪತ್ರಿಕೆಯಲ್ಲಿ ಬರ್ದಿದ್ರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ 1965ರ ಆಸ್ಪಾಸ್ನಲ್ಲಿ ಹೇಳಿದ ಮಾತನ್ನ ನಾನು ಇವತ್ತು ಮುರಿದಿದ್ದೀನಿ. ಇಷ್ಟು ದಿನ ಪ್ರತಿ ಸೋಮವಾರ ರಾತ್ರಿ ಉಪವಾಸ ಮಾಡ್ತಿದ್ದೆ, ಇನ್ಮೇಲೆ ಉಪವಾಸ ಮಾಡಲ್ಲ ಅಂತ. ನಂಗೆ ಬಹಳ ವಿಶೇಷ ಅನ್ನಿಸ್ತು. ಯಾಕೆ ಮಾಡಲ್ಲ? ಏನಾಗಿದೆ ಅಂತ ನೋಡಿದ್ರೆ ಅವ್ರು ಬರ್ತಿದ್ರು, ಯಾವತ್ತು ನಾನು ಉಪವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ದ ಅವತ್ತೊಂದು ಸಂಕಲ್ಪ ಮಾಡಿದ್ದೆ. ಸಂಕಲ್ಪ ಏನು ಅಂದ್ರೆ, ಯಾವತ್ತು ಭಾರತ ಅಮೆರಿಕ ಭಿಕ್ಷೆ ಕೊಡುತ್ತೋ ಆವತ್ತು ನಾನು ಉಪವಾಸ ನಿಲ್ಲಿಸ್ತೀನಿ ಅಂತ. ಅಮೆರಿಕ ಸುಂಟರಗಾಳಿ ಭಾರತ ಒಂದು ವಿಮಾನದ ತುಂಬ ಬಟ್ಟೆಯನ್ನ, ಒಂದು ವಿಮಾನದ ತುಂಬ ಔಷಧಿಯನ್ನ, ಒಂದು ವಿಮಾನದ ತುಂಬ ಧಾನ್ಯವನ್ನ ಕಳಿಸ್ಕೊಟ್ಟಿದೆ. ಇನ್ನು ಮೇಲೆ ನಾನು ಯಾಕೆ ಉಪವಾಸ ಮಾಡಬೇಕು, ನಾವು ಅಮೆರಿಕ ಭಿಕ್ಷೆ ಕೊಡ್ತಿದೀವಿ ಅಂತ. ಏನು ಸ್ವಾಭಿಮಾನ ಜಾಗೃತಿ ಇರ್ಬೋದು ಯೋಚನೆ ಮಾಡಿ. ಈ ದೇಶದ ಒಬ್ಬ ಪ್ರಧಾನಿ ಎಂತ ಸ್ವಾಭಿಮಾನ ಜಾಗೃತಿ ಮಾಡಿದ್ರು ಅಂತಂದ್ರೆ, ಇಡೀ ದೇಶ ಒಕ್ಕೊರಳಿನಿಂದ ನಿಂತು ಈ ದೇಶದ ಪ್ರಧಾನಿಯ ಜೊತೆಗೆ ನಿಂತು ಹೇಳಿತ್ತು, ಪಾಕಿಸ್ತಾನಕ್ಕೆ ಬಡಿಬೇಕು, ಬಿಡಬಾರದು. ನನ್ನ ದೇಶದ ಸೈನಿಕರಿಗೂ ಕೈ ಕೆಡಿತಾ ಇತ್ತು. ಚೀನಾ ಯುದ್ಧದಲ್ಲಿ ಸೋತ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಗೆದ್ದು ತೋರಿಸ್ಬೇಕಾಗ. ಈ ಕೆಲವೊಂದ್ಸಲ ಹಂಗಿರುತ್ತೆ, ಈ ಪೈಲ್ವಾನ್ರಿಗೆ ಎಲ್ಲಾದ್ರೂ ಯಾರ ಜೊತೆ ಆದ್ರೂ ಸೋತು ಬಿಟ್ರೆ ಇನ್ನೊಬ್ಬನ್ ಯಾರನ್ನಾದ್ರೂ ಮಣ್ಣು ಮುಕ್ಕಿಸ್ಬಿಟ್ಟು ನಾನು ಇನ್ನೂ ಜೀವಂತ ಇದ್ದೀನಿ ತೋರಿಸ್ಕೋಬೇಕು ಅಂತ. ಭಾರತದ ಸೈನಿಕರಿಗೆ ಹಂಗ ಆಗ್ಬಿಟ್ಟಿತ್ತು. ಯಾವಾಗ ಪಾಕಿಸ್ತಾನ ತಾನೇ ಒಳಗ್ ನುಗ್ತೋ ಈ ದೇಶದ ಸೈನಿಕರು ಹೆಂಗ್ ಬಡದ್ರು ಪಾಕಿಸ್ತಾನನ ಅಂತಂದ್ರೆ, ಅಂತ ಯುದ್ಧದಲ್ಲಿ ಗೆದ್ದ ನಂತರ ಜಗತ್ತು ಭಾರತಕ್ಕೊಂದು ಸೆಲ್ಯೂಟ್ ಹೊಡೆದು ಹೇಳಿತು, ಅಚಾನಕ ಯುದ್ಧ ಆದ್ರೂ ಕೂಡ ಪಾಕಿಸ್ತಾನದ ಜೊತೆಗೆ ಗೆಲ್ಲುವ ಸಾಮರ್ಥ್ಯ ಇರುವುದು ಭಾರತಕ್ಕೆ ಮಾತ್ರ. ಆದ್ರೆ ಈಗ ಪಾಕಿಸ್ತಾನ ಜಗತ್ತಿನ ಮುಂದೆ ಎಲ್ಲ ನಿಂತು ಕಣ್ಣೀರುಗರದ ನಂತರ ಭಾರತ ಜೊತೆಗೆ ಒಪ್ಪಂದ ಮಾಡಿಸ್ಲಿಕ್ಕೆ ರಷ್ಯಾ ಮುಂದೆ ಬಂದಿದೆ. ರಷ್ಯಾ ಮೊದಲಿಂದಲೂ ನಮ್ಗೆ ತುಂಬಾ ಸಹಕಾರಿಯಾಗಿದ್ದರಿಂದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಪ್ಕೊಳ್ಳೇಬೇಕಾದ ಅನಿವಾರ್ಯತೆ ಬಂತು. ತಾಷ್ಕೆಂಟಿಗೆ ಬರ್ತೀನಿ ಅಂತ ತಾಷ್ಕೆಂಟಿಗೆ ಹೋದ್ರು. ತಾಷ್ಕೆಂಟ್ನಲ್ಲಿ ಅಯೂಬ್ ಖಾನ್ ಬಂದ್ರು, ಈ ಕಡೆಯಿಂದ ನಮ್ಮ ಪ್ರಧಾನಿಗಳು ಬಂದ್ರು. ಅಯೂಬ್ ಖಾನ್ ಎತ್ತರದ ದೇಹ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕುಳ್ಳಿಕ್ಕಿದ್ದವರು. ಅಯೂಬ್ ಖಾನ್ ಅವರು ಸೈನ್ಯದಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಕಡಪ್ಪು ಮನುಷ್ಯ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸೈನ್ಯದಲ್ಲಿ ಇರಲಿಲ್ಲ, ಆದ್ರೆ ಹೃದಯ ಒಬ್ಬ ಸಾಮಾನ್ಯ ಸೈನಿಕನಿಗಿಂತ ಗಟ್ಟಿಯಾಗಿತ್ತು. ಅವರು ಒಪ್ಪಂದದ ಮೇಜ್ನಲ್ಲಿ ಕೂತರು, ತನಗೆ ಬೇಕಾಗಿರೋದನ್ನ ಹಠ ಹಿಡಿದು ಮಾಡಿಸ್ಕೊಳ್ತೀನಿ ಅಂತ ನಿಂತರು. ಅವರಿಗೆ ಗೊತ್ತಾಯ್ತು ಯಾರ್ಯಾರು ಏನೇನು ನಾಟಕ ಮಾಡ್ತಿದ್ದಾರೆ ಅಂತ.
ವಾಪಸ್ ತನ್ನ ಕೋಣೆಗೆ ಬಂದು ತನ್ನ ಹೆಂಡತಿ ಲಲಿತಾ ಶಾಸ್ತ್ರಿಗೆ ಅವ್ರು ಫೋನ್ ಮಾಡಿ ಹೇಳಿದ್ರು, ನನಗೆ ಇವತ್ತು ಗೊತ್ತಾಗಿದೆ ನಿಜವಾದ ಭಾರತದ ಕಂಟಕರು ಯಾರು ಅಂತ. ನಾನು ವಾಪಸ್ ಬಂದ ತಕ್ಷಣ ಅವ್ರನ್ನ ಸರಿಯಾಗಿ ಬಡಿದು ನನ್ನ ಭಾರತವನ್ನು ಅತ್ಯಂತ ಶ್ರೇಷ್ಠ ರಾಷ್ಟ್ರ ಮಾಡ್ತೀನಿ ಅಂತ ತನ್ನ ಹೆಂಡತಿಗೆ ಫೋನ್ ಮಾಡಿ ಊಟ ಮಾಡಿ, ಅವ್ರು ಊಟ ಮಾಡ್ತಿದ್ದು ತುಂಬಾ ಕಡಿಮೆ ಊಟ ಮಾಡಿದ್ರು. ಅವತ್ತು ಅವರ ರೆಗ್ಯುಲರ್ ಅಡುಗೆ ಭಟ್ಟನ ಕೈಯಿಂದ ಅಡುಗೆ ಮಾಡಿಸಿರ್ಲಿಲ್ಲ, ಅಲ್ಲಿನ ಭಾರತದ ರಾಯಭಾರಿ ಅಡುಗೆ ಭಟ್ಟನ ಕೈಯಿಂದ ಅಡುಗೆ ಮಾಡಿಸಿದ್ರು. ಊಟ ಮಾಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಲಗಿದ್ರು. ಮಧ್ಯರಾತ್ರಿ ಸುಮಾರು 1-1:30 ಎದ್ದು ತಮ್ಮ ಕೋಣೆಯ ಬಾಗಿಲನ್ನು ತೆಗೆದು ಅವ್ರ ಕೋಣೆಯ ಬಾಗಿಲಿನಂತ ಹೃದಯವನ್ನು ಹಿಡ್ಕೊಂಡು ತೊಳಲಾಡ್ತಾ ಇದ್ದಿದ್ದು ಗಮನಕ್ಕೆ ಬಂತು. ಅವ್ರ ಅಡುಗೆ ಭಟ್ಟ ಓಡ್ ಬಂದು ಏನಾಯ್ತು ಅಂತ ನೋಡೋ ವೇಳೆಗೆ ಅವ್ರ ಕೈಯಲ್ಲೇ ಅವ್ರು ಕೂಸಿಬಿದ್ರು. ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ರಿಪೋರ್ಟ್ ಬಂತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡು. ಅವ್ರ ದೇಹವನ್ನು ಮನೆಗೆ ತಗೊಂಡ್ಬಂದ್ರಲ್ಲ, ಮನೆಗೆ ತಗೊಂಡ್ಬಂದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯಲ್ಲಿರೋರು ಜೋರಾಗಿ ಚೀರಿ ಹೇಳಿದ್ರು, ಅಯ್ಯಯ್ಯೋ ಶಾಸ್ತ್ರಿಜಿಯವ್ರಿಗೆ ಯಾರೋ ವಿಷ ಹಾಕ್ಬಿಟ್ಟಿದ್ದಾರೆ, ಅವ್ರ ದೇಹ ಎಲ್ಲ ನೀಲಿ ಹಾಕ್ಬಿಟ್ಟಿದೆ, ಹಾರ್ಟ್ ಅಟ್ಯಾಕ್ ಅಲ್ಲ ಇದು ಅಂತ. ಆಶ್ಚರ್ಯ ಏನು ಗೊತ್ತೇನು, ಯಾರಾದ್ರೂ ಅಚಾನಕ್ ಆಗಿ ಸತ್ರೆ ಈ ದೇಶದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ನಿಶ್ಚಯ ಮಾಡಲಾಗುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಷ್ಯಾದಲ್ಲಿ ತೀರ್ಕೊಂಡಾಗ್ಲೂ ರಷ್ಯಾದಲ್ಲೂ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ, ಭಾರತದಲ್ಲೂ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ. ತರಾತುರಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಿಬಿಟ್ರಲ್ಲ, ಯಾರು ಕೊಂದ್ರು? 1965ರ ಯುದ್ಧವನ್ನ ನಾವು ಗೆದ್ವಿ ನಿಜ, ಆದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಂದು ವಜ್ರವನ್ನ ಕಳ್ಕೊಂಡು ನಾವು ನಿಜವಾಗ್ಲೂ ಸೋತೋದ್ವಿ ಅಂತ ನನಗೆ ಈಗಲೂ ಅನ್ಸುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಎಂಥ ಅಪರೂಪದ ವ್ಯಕ್ತಿಯಾಗಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ನನಗೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. 1965ರ ನೆಪದಲ್ಲಿ ನಾನು ಅದನ್ನ ಜೊತೆ ಹಂಚ್ಕೋಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅದೊಮ್ಮೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರನ್ನ ಕಂಡ್ರಾಗದ ಅವ್ರದೇ ಪಾರ್ಟಿಯ ಕೆಲವರು ರಸ್ತೆಯಲ್ಲಿದ್ದಂತ ಕೆಲವು ವ್ಯಕ್ತಿಗಳಿಗೆ ಹೇಳ್ಕೊಟ್ಟಿದ್ರು. ಅವ್ರು ಬಂದ ತಕ್ಷಣ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕೇಳಿ, ನಮಗೆ ನೀವ್ ಏನ್ ಮಾಡಿದೀರಾ? ಇವತ್ತಿನ ಪ್ರಧಾನಿಗೆ ನಾವು ಕೇಳ್ತೀವಲ್ಲ, ಆಯ್ತಪ್ಪ ಜಗತ್ತೆಲ್ಲ ತಿರುಗಾಡಿದ್ಯಾ, ಇವತ್ತು ಅಮೆರಿಕ ಭಾರತ ಗ್ರೇಟು ಅನ್ನತ್ತೆ, ಜಪಾನ್ ಅವ್ರು ಬಂದು ಭಾರತ ಗ್ರೇಟು ಅಂತಾರೆ. ನಮ್ಗೇನ್ ಮಾಡಿದ್ಯಾ? ಅಕ್ಕಿ ಕೊಟ್ಟಿದ್ಯಾ, ಬೇಳೆ ಕೊಟ್ಟಿದ್ಯಾ, ಕರೆಂಟ್ ಕೊಟ್ಟಿದ್ಯಾ, ಸೀಮೆಎಣ್ಣೆ ಕೊಟ್ಟಿದ್ಯಾ? ಅಂದ್ರೆ ಪ್ರಧಾನಮಂತ್ರಿ ಕೆಲಸ ಎಲ್ಲ ಬಿಟ್ಟಿ ಕೊಡೋದು ಅಂತ ನಾವು ನಿಶ್ಚಯ ಮಾಡ್ಬಿಟ್ಟಿದೀವಿ ಅಂತ ಹಿಂಗೆ ಕೇಳು ಅಂತ ಅವತ್ತು ಹೇಳ್ಕೊಟ್ಟಿದ್ರು. ಅಲ್ಲಿ ನಿಂತ್ಕೊಂಡಿದ್ದಂತ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದಂತ ಒಬ್ಬರು ಇವ್ರು ಕುದಿಗೆ ಪಟ್ಟಿ ಹಿಡ್ಕೊಂಡ, ನಮಗೇನ್ ಮಾಡಿದ್ಯಾ ಹೇಳು? ಅಕ್ಕಪಕ್ಕದಲ್ಲಿದ್ದರು ಗಾಬರಿಯಾಗಿ ಬಿಡಿಸ್ಲಿಕ್ಕೆ ಅಂತ ಬಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರಂತೆ, ಬಿಡಿಸ್ಬೇಡಿ ಸುಮ್ಮನಿರಿ. ಸ್ವಲ್ಪ ಹೊತ್ತಾದ್ಮೇಲೆ ಕುತ್ತಿಗೆ ಪಟ್ಟಿ ಹಿಡಿದವನಿಗೆ ಗಾಬರಿ ಆಯ್ತು, ನಿಧಾನವಾಗಿ ಅದನ್ನು ಬಿಟ್ಟ, ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂಡ. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಯ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಹೇಳಿದ್ರು ಗೊತ್ತಾ? ಗೊತ್ತಿಲ್ಲ ಕಣಪ್ಪ ಏನ್ ಮಾಡಿದಿನೋ ಇಲ್ವೋ ಅಂತ, ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಪ್ರಧಾನಮಂತ್ರಿಯ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ನನಗೋಸ್ಕರ ಏನ್ ಮಾಡಿದ್ಯಾ ಅಂತ ಕೇಳುವಂತ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಇನ್ನೇನ್ ಮಾಡ್ಬೇಕು ಹೇಳಪ್ಪ ಅಂತ ಹೇಗಿರ್ಬೋದು ಅಂತ ವ್ಯಕ್ತಿ, ಹೇಗಿರ್ಬೋದು ಆ ವ್ಯಕ್ತಿಯ ಕಲ್ಪನೆಗಳು ಅಂತ ಒಮ್ಮೆ ನೀವು ಇಮ್ಯಾಜಿನ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಆ ವ್ಯಕ್ತಿಯ ಸಾಮರ್ಥ್ಯ ಏನಿತ್ತು ಅಂತ. ಅಂತ ವ್ಯಕ್ತಿಯನ್ನ ಈ ದೇಶ 1965ರ ಯುದ್ಧದಲ್ಲಿ ಕಳ್ಕೊಂಡ್ವಿ. 65ರ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಸೋಲಿಸಿ ಮೆಟ್ಟಿ ನಿಂತರೂ ಕೂಡ ಈ ದೇಶ ಒಂದು ರೀತಿ ಸೋಲು ಅಂತ. ಆದ್ರೆ ಮಿತ್ರರೇ, ಈ ಸೋಲುಗಳಿಂದ ಭಾರತ ಪದೇ 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 ಪಾಠವನ್ನ ಕಲಿತಿದೆ. 1971ರ ಯುದ್ಧದಲ್ಲಿ ಪಾಕಿಸ್ತಾನವನ್ನ ನಾವು ಯಾವ ಪರಿ ಧ್ವಂಸಗೊಳಿಸಿದ್ವಿ ಅಂದ್ರೆ 90,000 ಪಾಕಿಸ್ತಾನಿ ಸೈನಿಕರನ್ನ ವಶಕ್ಕೆ ತೆಗೆದುಕೊಂಡಿದ್ವಿ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಹೆಂಗೆ ಬಡಿದಿದ್ವಿ ಅಂತಂದ್ರೆ ಪಾಕಿಸ್ತಾನ ಬಿಳಿ ಬಾವುಟ ತೋರಿಸಿಕೊಂಡು ತನ್ನ ದೇಶಕ್ಕೆ ವಾಪಸ್ ಓಡೋಗಿತ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನ ಎಷ್ಟು ವೀಕ್ ಆಗಿತ್ತು ಅಂತಂದ್ರೆ ತನ್ನದೇ ದೇಶದ ಸೈನಿಕರ ಶವವನ್ನ ತಾನು ಸ್ವೀಕಾರ ಮಾಡ್ಲಿಕ್ಕೆ ನಿರಾಕರಿಸಿತ್ತು. ಪ್ರತಿಫಲವಾಗಿ ಆ ದೇಶದ ಸೈನಿಕರ ಶವವನ್ನ ಈ ದೇಶದ ಸೈನಿಕರು ಅವರ ಮತಕ್ಕೆ ತಕ್ಕಂತೆ ಅಂತ್ಯ ಸಂಸ್ಕಾರ ಮಾಡಿದ್ರಲ್ಲ, ಇದು ಭಾರತದ ಗ್ರೇಟ್ನೆಸ್, ಇದು ಭಾರತದ ಸಾಮರ್ಥ್ಯ. ಇವತ್ತು ಜಾಗತಿಕವಾಗಿ ಪಾಕಿಸ್ತಾನ ಭಾರತದ ಮುಂದೆ ಗುಬ್ಬಚ್ಚಿಯಾಗಿ ನಿಂತಿದೆ. ನಾನು ಇವತ್ತಿಗೆ ಬರಲಿಲ್ಲ ಅಂದ್ರೆ ಅರ್ಥವೇ ಇಲ್ಲ. ಇವತ್ತಿನ ಭಾರತದ ಪರಿಸ್ಥಿತಿ ಹೆಂಗಿದೆ ಗೊತ್ತೇನು? ಇವತ್ತಿನ ಭಾರತದ ಪರಿಸ್ಥಿತಿ 10 ವರ್ಷಗಳ ಹಿಂದಿನ ಭಾರತದ ಸೈನ್ಯ ಅಲ್ಲ. ಇವತ್ತಿನ ಭಾರತದ ಸೈನ್ಯ 1962ರ ಚೀನಾದ ಎದುರುಗಡೆ ಸೋತಂತ ಸೈನ್ಯ ಅಲ್ಲ. ಸುಮ್ಮನೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಕಳೆದ 7-8 ವರ್ಷಗಳ ಹಿಂದೆ, ಕಳೆದ 5 ವರ್ಷಗಳ ಹಿಂದೆ, ಕಳೆದ 3 ವರ್ಷಗಳ ಹಿಂದೆ ನಾವೆಲ್ಲ ಜಗತ್ತಿನ ಮುಂದೆ ಮಾತಾಡ್ತಿದ್ದೀವಿ ಹೆಂಗೆ ಗೊತ್ತೇನು? ಸರ್, ನಾವು ಪಾಕಿಸ್ತಾನಕ್ಕಿಂತ ಬೆಟರು, ನಾವು ಹಿಂಗೆ ತಾನೇ ಮಾತಾಡ್ತಿದ್ದೀವಿ, ಪಾಕಿಸ್ತಾನಕ್ಕಿಂತ ಚೆನ್ನಾಗಿದ್ದೀವಿ ನಾವು ಅಂತ. ನಾವು ಕಂಪೇರ್ ಮಾಡ್ತಿದ್ದು ಪಾಕಿಸ್ತಾನ ಅನ್ನೋ ಜುಜುಬಿ ರಾಷ್ಟ್ರದೊಂದಿಗೆ. ಆದ್ರೆ ಇವತ್ತು ಚೈನಾ ಜಗತ್ತಿನ ವೇದಿಕೆಗಳ ಮುಂದೆ ನಿಂತ್ಕೊಂಡು ಹೇಳುತ್ತೆ, ಸರ್ ನಾವು ಇಂಡಿಯಾಗಿಂತ ಬೆಟರು, ದಯವಿಟ್ಟು ನಮ್ಮ ಹತ್ರ ಬನ್ನಿ ಅಂತ. ನಮ್ಮ ಲೆವೆಲ್ ಇವತ್ತು ಚೈನಾಕ್ಕೆ ಏರಿದೆ ಅಂತ. 1-1.5 ವರ್ಷಗಳ ವೇಳೆಗೆ ಭಾರತದ ಮಟ್ಟ ಎಷ್ಟರ ಮಟ್ಟಿಗೆ ಏರಿದೆ ಅಂತಂದ್ರೆ ಇವತ್ತು ನಾವು ಪಾಕಿಸ್ತಾನ ಜೊತೆ ಕಂಪೇರ್ ಮಾಡುವ ಸ್ಥಿತಿಯೇ ಇಲ್ಲ. ಗೊತ್ತಿರಲಿ ಇವತ್ತಿನ ಸೈನ್ಯದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಭಾರತದ ಸೈನ್ಯದ ಕುರಿತಂತೆ ಅಪಾರವಾದ ಗೌರವ ವ್ಯಕ್ತವಾಗಿದೆ.
ನಾನಿವತ್ತು ಜಪಾನಿನ ಪ್ರಧಾನಮಂತ್ರಿಯ ಮಾತನ್ನ, ಜಪಾನಿನ ಅಧ್ಯಕ್ಷರ ಮಾತುಗಳನ್ನು ಕೇಳ್ಕೊಂಡು ಬರ್ತಿದ್ದೀನಿ. ಜಪಾನಿನ ಅಧ್ಯಕ್ಷರು ಇವತ್ತು ಕಾಶಿಯಲ್ಲಿ ಗಂಗಾರತಿ ಮಾಡಿದ್ದಾರೆ. ಅದಕ್ಕಿಂತಲೂ ಮುಂಚೆ ಹೇಳಿದ್ದಾರೆ, ಭಾರತದ ಡೆವಲಪ್ಮೆಂಟು ಒಂಥರ ಬುಲೆಟ್ ಟ್ರೈನ್ ತರ ಹೋಗ್ತಿದೆಯಪ್ಪ, ವಿಚಿತ್ರವಾಗಿದೆ ಅಂತ. ಅಮೆರಿಕಾದ ಅಧ್ಯಕ್ಷರು ಮಾತನಾಡ್ತಾ ಹೇಳ್ತಾರೆ, ಭಾರತ ನಾವು ಯಾರು ಊಹಿಸದೇ ಇರುವಷ್ಟು ಸ್ಪೀಡ್ ನಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅಂತ. ಎಷ್ಟು ಸ್ಪೀಡು ಅಂತಂದ್ರೆ, ಈ ದೇಶದ ಪ್ರಧಾನಿ ಯಾವ ದೇಶಕ್ಕೆ ಹೋಗಿ ಆ ದೇಶದ ಅಧ್ಯಕ್ಷರನ್ನೆಲ್ಲ ಮಾತಾಡಿಸ್ಕೊಂಡು ಬರ್ತಾರೋ, ಚೀನಾದ ಅಧ್ಯಕ್ಷರು ಆ ದೇಶಕ್ಕೆ ಆಮೇಲೆ ಹೋಗ್ತಾರೆ. ಅವ್ರು ಹೇಳಿದ್ ನಂಬೇಡಿ, ಪ್ಲೀಸ್ ನಮ್ ಜೊತೆ ದೂರ ಆಗಬೇಡಿ, ನೀವು ಚೆನ್ನಾಗಿರೋಣ ಅಂತ. ಅನೇಕ ಕಡೆ ಅವ್ರಿಗೆ ಏನು ಉತ್ತರ ಕೊಟ್ಟು ಕಳಿಸ್ತಾರೆ ಗೊತ್ತಾ? ನಿಮ್ ಯೋಗ್ಯತೆ ಅಂತ ಏನು ಅಂತ ಚೆನ್ನಾಗಿ ಗೊತ್ತು, ನೀವು ಜಗತ್ತಿನಲ್ಲಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಒಂದೇ ಒಂದು ಸಂಗತಿ ನಾನು ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂದ್ರೆ, ಇವತ್ತು ಈ ದೇಶದ ಸೈನ್ಯದ ತಾಕತ್ ಹೆಂಗಾಗಿದೆ ಅಂತಂದ್ರೆ, ರಷ್ಯಾದ ಸಬ್ಮೆರಿನ್ಗಳು ಭಾರತಕ್ಕೆ ಬರ್ತವೆ. ಬರೀ ಮಾರಾಟಕ್ಕೆ ಬರಲ್ಲ, ಈ ದೇಶದ DRDO ಜೊತೆ ಸೇರಿ ಜಂಟಿ ತಂತ್ರಜ್ಞಾನದೊಂದಿಗೆ ಸಹಕಾರ ಮಾಡಿಕೊಂಡು ನಾವು ಸಬ್ಮೆರಿನ್ಗಳನ್ನು ತಯಾರು ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ಇವತ್ತು ಈ ದೇಶದ ಸಾಮರ್ಥ್ಯ ಹೆಂಗಿದೆ ಅಂತಂದ್ರೆ, ಫ್ರಾನ್ಸಿನ ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬರ್ತವೆ. ಬರೀ ಯುದ್ಧ ವಿಮಾನಗಳು ಬರೋದಷ್ಟೇ ಅಲ್ಲ, ಇವತ್ತಿನ ಈ ದೇಶದ ವಿಜ್ಞಾನಿಗಳು ರಫೇಲ್ ವಿಮಾನಕ್ಕೆ ಬೇಕಾಗಿರುವ ಟೆಕ್ನಾಲಜಿಯನ್ನ ನಮ್ಮ ದೇಶದ ಲ್ಯಾಬೊರೇಟರಿಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಅಷ್ಟೇ ಅಲ್ಲ ಮಿತ್ರರೇ, ಕಳೆದ ಅನೇಕ ದಶಕಗಳಲ್ಲಿ ಸಾಧ್ಯವಾಗದೇ ಇದ್ದಿದ್ದು ಇವತ್ತು ಸಾಧ್ಯ ಆಗಿದೆ. ಇವತ್ತು ಭಾರತದ ವಿಜ್ಞಾನಿಗಳು ಇವತ್ತು ಜಗತ್ತಿಗೆ ಯುದ್ಧ ವಿಮಾನಗಳನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬೇಕಾಗಿರೋ ವ್ಯವಸ್ಥೆಯನ್ನ ರೂಪಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ, ನನ್ನ ದೇಶದ ಆತ್ಮವಿಶ್ವಾಸ ಹೆಂಗ ಬಲಾಢ್ಯವಾಗಿರಬೇಕು ಅಂತ ಯೋಚನೆ ಮಾಡಿ. ಈ ಆತ್ಮವಿಶ್ವಾಸ ಯಾವತ್ತು ಬಲಾಢ್ಯವಾಗಿತ್ತೋ ಅವತ್ತು ಹೊಸದೊಂದು ಭಾರತ ನಿರ್ಮಾಣ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇವತ್ತು ಭಾರತ ಹಂಗೆ ನಿರ್ಮಾಣ ಆಗ್ತಿದೆ. ನಮಗೆ ನಮ್ಮ ಊರಿನಲ್ಲಿ ಕೂತಾಗ ನನ್ನ ದೇಶ ಏನೂ ಇಲ್ಲ ಅಂತ ಅನ್ನಿಸ್ಬೋದು, ಆದ್ರೆ ನಾನು ಇಡೀ ದೇಶ ಸುತ್ತಾಡ್ತೀನಿ, ನಾನು ಇಡೀ ಜಗತ್ತಿನ ಅನೇಕ ಸಂಗತಿಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇನೆ. ಜಗತ್ತಿನಲ್ಲಿ ಭಾರತದ ಕುರಿತಂತೆ ಇರುವಂತಹ ಭಾವನೆಗಳು ಎಷ್ಟು ಬದಲಾಗಿವೆ ಅಂತಂದ್ರೆ, ಈ ದೇಶದ ಪ್ರಧಾನಿ ಯುನೈಟೆಡ್ ನೇಷನ್ಸ್ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ, ನಿಮ್ಮ ಆರೋಗ್ಯ ಹಾಳಾಗಿದೆ, ನಿಮ್ಮ ಆರೋಗ್ಯ ಸರಿ ಆಗ್ಬೇಕು ಅಂತಂದ್ರೆ ಯೋಗ ಮಾಡಬೇಕು, ನಾವ್ಯಾಕೆ ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಬಾರ್ದು ಅಂತ UN ಅಲ್ಲಿ ಕೇಳ್ಕೊಂಡು ಕೆಳಗಿಳಿದ್ರೆ 166 ರಾಷ್ಟ್ರಗಳು ಕೈ ಎತ್ತಿ ಹೇಳ್ತವೆ, ಸೂಪರ್, ನಾವ್ ರೆಡಿ. ಜೂನ್ 21ಕ್ಕೆ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಿದಾಗ ಜಗತ್ತಿನ 194 ರಾಷ್ಟ್ರಗಳು ಸೂರ್ಯನ ಮೊದಲನೇ ಕಿರಣವನ್ನ ಓಂಕಾರದೊಂದಿಗೆ ಸ್ವಾಗತಿಸ್ತವಲ್ಲ, ಇದು ಭಾರತದ ಸಾಮರ್ಥ್ಯ. ಇವತ್ತು ಈ 194 ರಾಷ್ಟ್ರಗಳಲ್ಲಿ ಅಂಡರ್ಲೈನ್ ಮಾಡ್ತಿದ್ದೀನಿ, 40 ಮುಸ್ಲಿಂ ರಾಷ್ಟ್ರಗಳಿವೆ. ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ನನ್ನ ಮಿತ್ರರಿದ್ದಾರೆ. ನಾನು ಅವ್ರಿಗೆ ಕೇಳಿದೆ, ಸರಿ ನೀವ್ ಯಾಕೆ ಯೋಗಾಸನ ಮಾಡ್ತೀರಿ, ನೀವ್ ಯಾಕೆ ಸೂರ್ಯ ನಮಸ್ಕಾರ ಮಾಡ್ತೀರಿ, ನೀವ್ ಯಾಕೆ ಓಂಕಾರ ಹೇಳ್ತೀರಿ ಅಂದ್ರೆ, ಅವ್ರು ಹೇಳಿದ್ರು, ಚಕ್ರವರ್ತಿ, ಆರೋಗ್ಯ ನಿಮಗೆ ಮಾತ್ರ ಬೇಕಾ, ನಮಗ್ ಬೇಡವಾ? ನಮಗೂ ಆರೋಗ್ಯ ಬೇಕು, ಅದಕ್ಕೆ ನಾವು ಮಾಡ್ತೀವಿ ಅಂತ. ಜಗತ್ತಿನ ಜನರೆಲ್ಲ ಆರೋಗ್ಯ ಬೇಕು ಅಂದ್ರೆ ಭಾರತದ ಕಡೆ ನೋಡುವಂತ ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಇದು ಭಾರತದ ಸಾಮರ್ಥ್ಯ. ಮಿತ್ರರೇ, ಗೊತ್ತಿರಲಿ, ಈ ದೇಶದ ಪ್ರಧಾನಿ ಐರ್ಲೆಂಡ್ ಅನ್ನೋ ದೇಶಕ್ಕೆ ಹೋದರೆ, ಐರ್ಲೆಂಡ್ ದೇಶದ ಮಕ್ಕಳು, ಅಂಡರ್ಲೈನ್ ಮಾಡ್ತೀನಿ, ಕ್ರಿಶ್ಚಿಯನ್ ಮಕ್ಕಳು ಈ ದೇಶದ ಪ್ರಧಾನಿಯ ಸ್ವಾಗತಕ್ಕೆ ಅಂತ ಈಶಾವಾಸ್ಯೋಪನಿಷತ್ತು 10,000 ವರ್ಷಗಳ ಭಾರತದ ಒಂದು ಮಂತ್ರವನ್ನ ಹೇಳ್ತಾರೆ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾಗೃತಕ್ಕಸ್ಯ ಸ್ವಿಜನಂ. ಹೇಳಿದವರು ಕ್ರಿಶ್ಚಿಯನ್ ಮಕ್ಕಳು. ಈ ದೇಶದ ಪ್ರಧಾನಿಯು ಗಾಬರಿಯಾಗಿ ಬಿಟ್ಟರೆ, ನಿಮ್ಗೆ ಎಲ್ಲಿ ಕಲ್ಸ್ಕೊಟ್ರಪ್ಪ ಇದು, ನಿಮ್ಗೆ ಯಾರು ಹೇಳ್ಕೊಟ್ರಪ್ಪ ಇದು ಅಂತ. ಎಷ್ಟರ ಮಟ್ಟಿಗೆ ಆಶ್ಚರ್ಯ ಆಗಿರ್ಬೋದು, ಇಡೀ ಜಗತ್ತು ಹೇಗೆ ಭಾರತವನ್ನು ಸ್ವೀಕಾರ ಮಾಡ್ತಿರ್ಬೋದು. ಒಂದ್ ಹೆಜ್ಜೆ ಮುಂದೆ ಹೋದ್ರೆ ನಿಮಗೂ ಆಶ್ಚರ್ಯ ಆಗ್ಲಿಕ್ಕಿಲ್ಲ. ಪತ್ರಿಕೆಗಳಲ್ಲಿ ನೋಡಿದ್ದೀರಿ, ಈ ದೇಶದ ಪ್ರಧಾನಿ ಬ್ರಿಟಿಷರ ಭಾಗಕ್ಕೆ ಹೋದ್ರೆ, ಬ್ರಿಟಿಷರ ಜಾಗಕ್ಕೆ ಹೋದ್ರೆ, ಯಾವ ಬ್ರಿಟಿಷರು ನಮ್ಮನ್ನು ಹಾಳಿ ನಮ್ಮ ಕಲ್ಚರ್ ಅನ್ನ ಹಾಳು ಮಾಡಿ ಹೋಗಿದ್ರು ಅಂತ ಬ್ರಿಟಿಷರ ನಾಡಿಗೆ ಈ ದೇಶದ ಪ್ರಧಾನಿ ಹೋದ್ರೆ, ಡೇವಿಡ್ ಕ್ಯಾಮರೂನ್ನ ಹೆಂಡತಿ ಸೀರೆ ಉಟ್ಕೊಂಡು ಬರ್ತಾಳೆ. ಯಾರು ನನ್ನ ದೇಶದ ಹೆಣ್ಮಕ್ಳಿಗೆ ಹಾಕಬಾರದ ಬಟ್ಟೆ ಹಾಕಬೇಕು ಅಂತ ಹೇಳಿಕೊಟ್ರು, ಅವರು ಈ ದೇಶದ ಪ್ರಧಾನಿಯ ಸ್ವಾಗತಕ್ಕೆ ಸೀರೆ ಉಟ್ಕೊಂಡು ಬರ್ತಾರೆ ಅಂತಂದ್ರೆ, ಈ ದೇಶದ ಕುರಿತಂತೆ ಜಾಗತಿಕ ಭಾವನೆಗಳು ಹೆಂಗೆ ಬದಲಾಗ್ತಿವೆ ಅಂತ ಯೋಚನೆ ಮಾಡಿ. ಮಿತ್ರರೇ, ಗೊತ್ತಿರಲಿ, ಸಿಂಗಾಪುರದಲ್ಲಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಅಲ್ಲಿ ಸಾರ್ವತ್ರಿಕವಾದ ಗವರ್ನಮೆಂಟ್ ಹಾಲಿಡೇ ಘೋಷಣೆ ಆಗಿದೆ. ಅಲ್ಲಿಗೆ ನಿಂತ್ಕೊಳ್ತು ಅನ್ಕೊಂಡ್ರೆ, ಇತ್ತೀಚೆಗೆ ಬರಾಕ್ ಒಬಾಮಾ ವೈಟ್ ಹೌಸ್ ನಲ್ಲಿ ಘೋಷಣೆ ಮಾಡಿದ್ರು, ನಾವು ವೈಟ್ ಹೌಸ್ ನಲ್ಲಿ ದೀಪಾವಳಿ ಇಷ್ಟು ದಿನ ಆಚರಣೆ ಮಾಡ್ತಿದ್ವಿ, ಇನ್ಮೇಲೆ ದೀಪಾವಳಿ ಆಚರಣೆಗೆ ಅಂತ ಅಮೆರಿಕಾದಾದ್ಯಂತ ರಜೆ ಘೋಷಣೆ ಮಾಡ್ತೀವಿ ಅಂತ. ಅಮೆರಿಕಾದಲ್ಲಿ ದೀಪಾವಳಿಗೆ ರಜೆ ಘೋಷಣೆ ಮಾಡ್ತಾರಲ್ಲ, ಯಾಕೆ ಅಂತಂದ್ರೆ, ಇವತ್ತು ಅವ್ರಿಗೆ ಗೊತ್ತಾಗಿದೆ, ಭಾರತ ಮಾತ್ರ ಜಗತ್ತಿನಲ್ಲಿ ಏನಾದ್ರೂ ಕೊಡಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ, ಸ್ವೀಕಾರ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು ಅಂತ. ಇಡೀ ಜಗತ್ತು ಸಂಕಟದಲ್ಲಿದೆ. ನನಗೂ ಹೇಳಬೇಕಾದ್ರೆ ತುಂಬಾ ಸಂಕಟ ಆಗುತ್ತೆ. ಎಷ್ಟು ಸಂಕಟದಲ್ಲಿದೆ ಅಂತಂದ್ರೆ, ಅಸಹಿಷ್ಣುತೆ ಅಂತ ಅಮೆರಿಕಾನ್ ಪದೇ ಪದೇ ಬೊಬ್ಬೆ ಹೊಡೆದ್ನಲ್ಲ, ಅಮೆರಿಕಾದ ಅಸಹಿಷ್ಣುತೆ ಎಷ್ಟಿದೆ ಗೊತ್ತೇನು?
ಅಮೆರಿಕಾದ ಪತ್ರಿಕೆ ಇವತ್ತು ಸುದ್ದಿ ಮಾಡಿದೆ, ನನಗೂ ತುಂಬಾ ಸಂಕಟ. ಹಂಗಾಗಬಾರ್ದು. ಧರ್ಮ, ನಿಮ್ಮ ಜಾತಿ, ನಿಮ್ಮ ರಾಷ್ಟ್ರ ಎಲ್ಲಕ್ಕಿಂತ ದೊಡ್ಡದು ನಾನು ಮನುಷ್ಯ, ನೀವು ಮನುಷ್ಯ. ಇದಕ್ಕಿಂತ ದೊಡ್ಡದು ಯಾವುದಿದೆ? ಚೆನ್ನೈನಲ್ಲಿ ನಾವು ಯಾರು ಪ್ರವಾಹಕ್ಕೆ ಒಳಗಾಗಿದ್ರು ಅವ್ರಿಗೇನಾದ್ರೂ ಮಾಡಬೇಕು ಅಂತ ನಾನು ಕೂಡ ಒಂದಿನ ಹೋಗಿದ್ದೆ. ಅಲ್ಲಿಗೆ ನೋಡಿದಾಗ ಬಹಳ ಸಂಕಟ ಆಗ್ಬಿಡುತ್ತೆ. ಅನೇಕರ ಮನೆ ಮೇಲೆ ಕ್ರಿಸ್ತನ ಸಿಂಬಲ್ಗಳು, ಅನೇಕರು ಮುಸ್ಲಿಮ್ಸ್ ಒಂದು ಗೊತ್ತಾಗುತ್ತೆ. ಆದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ಗೆ ಅವತ್ತು ಏನೂ ಕಾಣಲ್ಲ. ಅವ್ರು ಮುಸ್ಲಿಮರಲ್ಲ, ಅವ್ರು ಕ್ರಿಶ್ಚಿಯನ್ರಲ್ಲ, ಅವ್ರು ಹಿಂದೂಗಳಲ್ಲ, ಅವ್ರು ನಿಮ್ಮ ಜಾತಿಯವರಲ್ಲ. ಸಂಕಟದಲ್ಲಿರುವ ಜನ ಮಾತ್ರ ಅಂತ ತಿಳಿದು ಈ ದೇಶದ ಪ್ರತಿಯೊಬ್ಬನು ಸೇವೆಗೆ ನಿಲ್ತಾನಲ್ಲ. ನನ್ನ ದೇಶ ಭಾರಿ ದೊಡ್ಡ ಅದ್ಭುತವಾದ ರಾಷ್ಟ್ರ. ಆದ್ರೆ ಅಮೆರಿಕಾದಲ್ಲಿ ಅದಾಗಲೇ ಎಷ್ಟರ ಮಟ್ಟಿಗೆ ಅವಹೇಳನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಒಂದೇ ಒಂದು ಪಂಗಡವನ್ನ. ಅಂದ್ರೆ ನಿನ್ನೆ ಮೊನ್ನೆ ಸುದ್ದಿ ಬಂದಿದೆ, ಆ ಹೆಣ್ಣು ಮಕ್ಕಳು ಆ ಪಂಗಡದವ್ರು ಯಾರಾದ್ರೂ ಬಸ್ ಹತ್ತಿದ್ರೆ ಬಸ್ನಲ್ಲಿ ಉಗಿದು ಕೆಳಗಿಳಿಸಿದ್ದಾರೆ. ಯಾವುದೋ ಒಂದು ಪಾರ್ಕ್ ನಲ್ಲಿ ಅವ್ರ ಮೇಲೆ ತಾವು ಕುಡಿತಾ ಇದ್ದ ಟೀ ಅನ್ನ ಒಂದು ಹೆಣ್ಣು ಮಗಳು ಎರಚಿ, ನೀವು ನನ್ನ ದೇಶದಲ್ಲಿ ಇರಬೇಡಿ, ಆಚೆ ಹೋಗಿ ಅಂತ ಬೈದಿದ್ದಾರೆ. ಆದರೆ ನನ್ನ ದೇಶ ಎಷ್ಟು ಸಹಿಷ್ಣು ದೇಶ, ಎಷ್ಟು ಪ್ರೀತಿಯಿಂದ ಎಲ್ಲರ ಜೊತೆ ತಗೊಂಡು ಹೋಗುತ್ತೆ ಅಂತಂದ್ರೆ, ಮೇರಾ ಭಾರತ್ ಮಹಾನ್ ಅಂತ ಸುಮ್ಮನೆ ಹೇಳಿಲ್ಲ. ಇಂಥ ರಾಷ್ಟ್ರವನ್ನ ಕಟ್ಟಿ ಉಳಿಸುವಂತ ಒಂದು ದೊಡ್ಡ ಒಂದು ಶಕ್ತಿ ನಮಗಿದೆಯಲ್ಲ, ಅದು ಭಗವಂತನೇ ಕೊಟ್ಟಿರೋದು. ಈ ಶಕ್ತಿಯನ್ನು ನಮ್ಮೊಳಗೆ ಇವತ್ತು ತುಂಬಿಸಿಕೊಂಡು ಒಂದು ಹೊಸ ಭಾರತವನ್ನ ಕಟ್ಟಬೇಕಾಗಿದೆ. ನನಗಂತೂ ಅನುಮಾನವೇ ಇಲ್ಲ, ನನ್ನ ಭಾರತ ಅತ್ಯಂತ ಶ್ರೇಷ್ಠ ಭಾರತವಾಗಿ ಜಗದ್ಗುರುವಾಗಿ ನಿಲ್ಲುವಂತ ಸಮಯ ಅತ್ಯಂತ ಹತ್ತಿರ ಬಂದಿದೆ. ಇಂಥ ಹೊತ್ತಿನಲ್ಲಿ ನಾವು ನೀವು ಅಂಥದೊಂದು ಭಾರತ ಕಟ್ಟಲಿಕ್ಕೆ ನಮ್ಮ ಇಡೀ ಮನಸ್ಸುಗಳನ್ನ ವಿಶ್ವಗುರು ಭಾರತದ ಕಡೆಗೆ ಏಕಮುಖವಾಗಿ ತೆಗೆದುಕೊಂಡು ಹೋಗಿ ಭಾರತವನ್ನು ಕಟ್ಟಬೇಕು ಅಂತ. ಸುಮ್ಮನೆ ನಿರ್ಮಾಣ ಆಗಲ್ಲ. ನಾನು ಇವತ್ತು ವಿಶ್ವಗುರು ಅನ್ಬೇಕಾದ್ರೆ ಒಂದ್ಸಲ ಹೆಮ್ಮೆ ಆಗುತ್ತೆ, ಪ್ರಾಮಾಣಿಕವಾಗಿ ಹೇಳ್ತೀನಿ. ನನಗೂ ಡೇವಿಡ್ ಕಾಮರೂನ್ನ ಹೆಂಡತಿ ಸೀರೆ ಉಟ್ಕೊಂಡು ಬಂದಾಗ ವಾ ಶಬಾಷ್ ಅನ್ನಿಸ್ತು ನನಗೆ. ನನಗೂ ಆ ಹುಡುಗರು ಸಂಸ್ಕೃತದ ಮಂತ್ರಗಳನ್ನು ಹೇಳಬೇಕಾದ್ರೆ ವಾ ಶಬಾಷ್ ಅನ್ನಿಸ್ತು. ನೆಲದ ಮೇಲೆ ಕಾಲೇ ಇರಲಿಲ್ಲ. ನೆಲದ ಮೇಲೆ ಕಾಲಿಟ್ಟಿರೋದು ಒಳ್ಳೇದು. ಎಷ್ಟು ಗಲೀಜ್ ಮಾಡಿಬಿಟ್ಟಿದೀವಿ ಭಾರತನ ಅಂದ್ರೆ, ನೆಲದ ಮೇಲೆ ಕಾಲಿಟ್ಟರೆ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಭಾರತವನ್ನ ವಿಶ್ವಗುರು ಅಂತ ಕರಿಬೇಕಾದ್ರೆ ಈ ಭಾರತವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮದೇ ಮನೆ. ನೀವು ಯಾವತ್ತಾದ್ರೂ ಈ ದೇಶದ ರಸ್ತೆ ಮೇಲೆ ಉಗಿದು ಬಿಟ್ರೆ ನಿಮಗೆ ವಿಶ್ವಗುರು ಭಾರತದಲ್ಲಿ ಇರೋ ಯೋಗ್ಯತೆ ಇಲ್ಲ ಅಂತ ಅರ್ಥ. ಯಾವತ್ತಾದ್ರೂ ಕೈಯಲ್ಲಿರೋ ಒಂದು ಪೇಪರ್ನ ಮುದ್ದೆ ಮಾಡಿ ರಸ್ತೆಯಲ್ಲಿ ಎಸೆದ್ರಿ, ತಿಂದಿರೋ ಚಾಕ್ಲೇಟ್ ಪೇಪರ್ನ ಹಾಗೆ ಎಸೆದ್ರಿ ಅಂತಂದ್ರೆ ವಿಶ್ವಗುರು ಭಾರತಕ್ಕೆ ನಾನು ಮತ್ತು ನೀವು ಲಾಯಕ್ಕಿಲ್ಲ ಅಂತ ಅರ್ಥ. ವಿಶ್ವಗುರು ಭಾರತ ಹೆಂಗೆ ನಿರ್ಮಾಣ ಆಗುತ್ತೆ ಅಂತಂದ್ರೆ, ನನ್ನ ಮತ್ತು ನಿಮ್ಮ ಪ್ರತಿಯೊಂದು ರಕ್ತದ ಹನಿಯಿಂದಲೂ ವಿಶ್ವಗುರು ಭಾರತದ ನಿರ್ಮಾಣ ಆಗುತ್ತೆ. ಅಂತ ರಕ್ತದ ಹನಿಯನ್ನ ಈ ದೇಶದ ಸೈನಿಕರು, ಈ ದೇಶದ ಮಹಾತ್ಮರು ಯಾರು ಬಸಿತಾ ಇದ್ದಾರೆ ಅವರಿಗೆ ಇವತ್ತಿನ ಕಾರ್ಯಕ್ರಮ, ನಮ್ಮ ಯುವ ಬ್ರಿಗೇಡ್ ಮಾಡ್ತಾ ಇರುವ ಇಷ್ಟೂ ಕಾರ್ಯಕ್ರಮಗಳನ್ನ ನಾವು ಅತ್ಯಂತ ಹೆಮ್ಮೆಯಿಂದ ಸಮರ್ಪಿಸ್ತೇವೆ. ಮಿತ್ರರೇ, ಗೊತ್ತಿರಲಿ, ಬರೀ ಸೈನಿಕ ಮಾತ್ರ ಅಲ್ಲ, ಸೈನಿಕರ ಹೆಂಡತಿ ಮಕ್ಕಳು ಹಂಗೆ ಇರ್ತಾರೆ. 1965ರ ಯುದ್ಧದಲ್ಲಿ 4th ಸಿಖ್ ರೆಜಿಮೆಂಟ್ನ ಒಬ್ಬ ಸೈನಿಕ ಯುದ್ಧಕ್ಕೆ ಹೋದ. ಅತ್ಯಂತ ಗಂಭೀರವಾಗಿ ಯುದ್ಧದಲ್ಲಿ ಕಾದಾಡಬೇಕಾದ್ರೆ ಮೇಲಿಂದ ಬಂದ ಒಂದು ಗುಂಡು ಅವನ ಎದೆ ಚೀರ್ಬಿಡ್ತು. ಅವನ ಅಲ್ಲಿಂದ ತೆವಳ್ಕೊಂಡು ಬಂದು ಒಂದು ಕಾಲು ಒಳಗೆ ಬಿದ್ದುಬಿಟ್ಟ, ಸತ್ತೇ ಹೋದ. ಅವನ ಬಾಡಿ ಸಿಗಲೇ ಇಲ್ಲ. ಅವನು ಸತ್ತ ಅಂತ ಸೈನ್ಯ ಹೇಳ್ತು. ಆದ್ರೆ ಅವನ ಹೆಂಡತಿ ಇದ್ದಲ್ಲ, ಭಯಂಕರ ಗಟ್ಟಿ ಹೆಣ್ಮಕ್ಳವಳು. ಅವಳು ಹೇಳಿದ್ದು, ನನ್ನ ಯಜಮಾನ್ರೆ ಸಾಯ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ನು ಮನುಷ್ಯನೇ ಅಲ್ಲ ರೀ, ಅವನ್ ತಾಕತ್ತೆ ಬೇರೆ, ಅವನ್ ಹೆಂಗ್ರಿ ಸಾಯ್ತಾನೆ ಇವ್ರ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಅಂತ. ಸೈನಿಕರು ಬಾಡಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸತ್ತ ಅಂತ ಹೆಂಗ್ ಹೇಳೋದು ಅಂತ ಸುಮ್ಮನಿದ್ರು. ಆದ್ರೆ ಒನ್ ಫೈನ್ ಡೇ ಅವನು ಸತ್ತಿರೋದು ಖಾತ್ರಿಯಾದ ಸೈನ್ಯ ಹೇಳ್ತು, ಅವನು ಸತ್ತ ಕಣಮ, ಅವನ ಬಾಡಿಯ ಅವಶೇಷಗಳು ಸಿಕ್ಕಿವೆ. ಅವ್ರ ದುಃಖದ ಕಟ್ಟೆ ಹೊಡಿತು. ಹೊಡೆದ್ಮೇಲೆ ಅವಳು ಹೇಳಿದ್ದು, ಅವನಿಗೆ 4th ಸಿಖ್ ಅಂತಂದ್ರೆ ತುಂಬಾ ಪ್ರೀತಿ ಇತ್ತು ಆ ರೆಜಿಮೆಂಟ್ನ ಮೇಲೆ. ನನಗೆ ಮತ್ತೊಬ್ಬ ಅವನನ್ನು ತಯಾರು ಮಾಡಬೇಕು, ಅವನ ಮಗ ನನ್ನ ಜೊತೆ ಇದ್ದಾನೆ, ಅವನನ್ನು 4th ಸಿಖ್ ರೆಜಿಮೆಂಟಿಗೆ ಸೇರಿಸ್ತೀನಿ ಅಂತ ಆ ಹೆಣ್ಣು ಮಗಳು ಹಠ ಹಿಡಿತು. ಉತ್ತರ ನಮಗೆ ಓದ್ಬೇಕಾದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ಕೂದಲ ನಿಂತ್ಬಿಡ್ತು ಅದು ಓದ್ ಮುಗಿಸ್ಬೇಕಾದ್ರೆ. ಅವ್ರು ಬರೀತಾ ಹೇಳ್ತಾರೆ, ಆ ಯುದ್ಧ ನಡೆದ ಸರಿಯಾಗಿ 22 ವರ್ಷಕ್ಕೆ ಅವನ ಮಗ 4th ಸಿಖ್ ರೆಜಿಮೆಂಟ್ ನಲ್ಲಿ ಮೇಜರ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಆ ತಾಯಿ ಎಷ್ಟು ಖುಷಿಯಾಗಿರ್ಬೇಡ ಅವತ್ತು ಅಂತ. ಈ ದೇಶ ನಿರ್ಮಾಣಗೊಂಡಿರೋದು ಇಂಥವರಿಂದ. ಈ ದೇಶ ನಿರ್ಮಾಣಗೊಂಡಿರೋದು ದೊಡ್ಡ ಪರದೆಗಳಲ್ಲಿ ಬಂದಿರುವಂತ ಹೀರೋಗಳಿಂದ ಅಲ್ಲ. ಈ ದೇಶ ನಿರ್ಮಾಣಗೊಂಡಿರೋದು ಆ ಯುದ್ಧ ಭೂಮಿಗೆ ಕಳಿಸಬೇಕಾದ್ರೂ ಹೆಮ್ಮೆಯಿಂದ ಆ ತಾಯಿ ಕಳಿಸ್ಕೊಡ್ತಾರಲ್ಲ ಆಕೆ. ಬಿಗ್ ಬಾಸ್ ನೋಡ್ತಿರಲ್ಲ ಟಿವಿನಲ್ಲಿ, ಒಂದು ವಾರಕ್ಕೆ ಒಮ್ಮೆ ಯಾರಾದ್ರೂ ಬಿಟ್ಟುಬಿಟ್ಟಾಗ ಹೆಂಡತಿ ಮಕ್ಕಳನ್ನ ಕಂಡಾಗ ಇವ್ರು ಅಳೋದನ್ನ ನೋಡಿದ್ರೆ ಎದೆ ಉರಿದು ಹೋಗ್ಬಿಡ್ಬೇಕು. ಆದ್ರೆ ಈ ದೇಶದ ಸೈನಿಕ 2 ವರ್ಷ ಹೆಂಡತಿ ಮಕ್ಕಳನ್ನ ನೋಡಲ್ಲ, ನೋಡದೆ ಅಲ್ಲಿ ಮಜಾ ಮಾಡ್ಕೊಂಡು ಟಾಸ್ಕ್ ಮಾಡ್ಕೊಂಡು ಕೂತಿರಲ್ಲ. ಅವನು ಪಾಕಿಸ್ತಾನಿ ಸೈನಿಕರ ವಿರುದ್ಧ ಹೋರಾಟ ಮಾಡ್ತಾ ಕೂತಿರ್ತಾನಲ್ಲ, ಮನೆಗೆ ಬಂದಾಗ್ಲೂ ಅಳ್ತಾ ತನ್ನ ಹೆಂಡತಿನ ತಪ್ಪಿಕೊಂಡು ಅಯ್ಯೋ ಅಮ್ಮ ಅನ್ಕೊಂಡು ಕೂತಿರಲ್ಲ. ಆದ್ರೆ ಮನೆಗೆ ಬಂದಾಗ್ಲೂ ಕೂಡ ನಾಡನ್ನ ಕಟ್ಟೋದು ಹೆಂಗೆ ಅಂತ ಯೋಚನೆ ಮಾಡ್ತಾನಲ್ಲ, ಆ ಪುಣ್ಯಾತ್ಮ ಸೈನಿಕನಿಗೆ ನಂಗೆ ಬಹಳ ಹೆಮ್ಮೆ ಆಗುತ್ತೆ. ನನಗೆ ಪ್ರತಿ ಬಾರಿ ಖುಷಿಯಾಗೋದು ಈ ಕಾರಣಕ್ಕೋಸ್ಕರ. ಶಿಡ್ಲಘಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಇದೇ ನನ್ನ ಯುವ ಬ್ರಿಗೇಡ್ನ ಮಿತ್ರರು ಒಬ್ಬ ಆಫೀಸರ್ನ ಕರ್ಕೊಂಡು ಬಂದಿದ್ರು. ಅವ್ರ ಕೈ ಗೇಟ್ ಆಗಿದೆ.
ಹೆಂಗೆ ಏಟಾಯ್ತು ಸರ್ ಅಂತ ಕೇಳಿದ್ರೆ, ಛತ್ತೀಸ್ಗಢದಲ್ಲಿ ನಕ್ಸಲ್ ಬೆಲ್ಟ್ ನಲ್ಲಿ SI ಆಗಿ ಕೆಲಸ ಮಾಡ್ತಿದ್ದೀನಿ ಸರ್. ನಕ್ಸಲ್ರ ವಿರುದ್ಧ ಫೈಟ್ ಮಾಡಬೇಕಾದ್ರೆ ಕೈಗೆ ಏಟು ಬಿತ್ತು, ಏಟು ತಿಂದು ರಜೆಗೆ ಅಂತ ಬಂದಿದ್ದೀನಿ, ಇನ್ನು ಸ್ವಲ್ಪ ದಿನದಲ್ಲಿ ವಾಪಸ್ ಹೋಗ್ತೀನಿ ಅಂತ. ಅವ್ರು ನಾವು ಕರ್ಕೊಂಡೋಗಿ ಕಾರ್ಗಿಲ್ ವಿಜಯೋತ್ಸವದಲ್ಲಿ ತರುಣರ ಮುಂದೆ ನಿಲ್ಲಿಸಿ ಪರಿಚಯ ಮಾಡಿಸಿದಾಗ ಕಣ್ಣಲ್ಲಿ ನೀರು ಬಂತು. ಯಾಕೆ ಸರ್ ಹಿಂಗೆ ಅಂತ ಕೇಳಿದ್ರೆ ಏನಂದ್ರೆ ಗೊತ್ತಾ ಸರ್, ನಮ್ಮೂರಿನ SI ನಮ್ಮೂರಿನಲ್ಲಿ ಎಲ್ರಿಗೂ ಪರಿಚಯ ಸರ್. ನಾನು ಜಾರ್ಖಂಡ್ನಲ್ಲಿ ಛತ್ತೀಸ್ಗಢದಲ್ಲಿ ನಾನು ನಕ್ಸಲ್ರ ವಿರುದ್ಧ ಹೋರಾಟ ಮಾಡುವಂತ SI ಯಾರಿಗೂ ಗೊತ್ತಿರಲಿಲ್ಲ. ನೀವು ಕರ್ಕೊಂಡು ಬಂದು ಎಲ್ರಿಗೂ ಪರಿಚಯ ಮಾಡ್ತಿದ್ರಲ್ಲ, ಎಲ್ರು ಎಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿದ್ರಲ್ಲ ಸರ್. ದೇಶದಲ್ಲಿ ಎಲ್ಲೂ ಹಿಂಗಿರೋದು ಡೌಟು ಸರ್. ನಾನು ನನ್ನ ಜಾಗಕ್ಕೆ ಹೋಗಿ ಹೇಳ್ತೀನಿ, ಕರ್ನಾಟಕದ ಜನ ಸೈನಿಕರನ್ನ ತುಂಬಾ ಪ್ರೀತಿಸ್ತಾರೆ ಅಂತ ಅವ್ರಿಗೆಲ್ಲ ಹೇಳ್ತೀನಿ ಸರ್. ಈ ವಿಡಿಯೋ ಅವ್ರಿಗೆ ತೋರಿಸ್ತೀನಿ ಅಂತಂದಾಗ ನನಗೂ ಬಹಳ ಖುಷಿಯನ್ನು ಕೊಟ್ಟಿದ್ದು. ಒಮ್ಮೆ ತಬ್ಕೋಬೇಕು ಅಂತ ಏನ್ ಚೆನ್ನಾಗಿರುತ್ತೆ ಗೊತ್ತೇ ನೀವು ಭಾವ ಮಿತ್ರ. ಯಾವಾಗಾದ್ರೂ ಸೈನಿಕರ ಜೊತೆ ಒಂದು 10 ನಿಮಿಷ ಕರೀತೀವಿ. ಇವತ್ತು ನಮ್ಮ ಜೊತೆ ಒಬ್ಬರು ಸೈನಿಕರು ಬಂದಿದ್ದಾರೆ. ನಾನು ಕೇಳ್ಕೊಂಡಿದ್ದೀನಿ, ಅವ್ರಿಗೊಂದು ಸನ್ಮಾನ ಆಗ್ಬೇಕು. ಯಾಕೆ ಸನ್ಮಾನ ಆಗ್ಬೇಕು ಗೊತ್ತೇನು? ಅವ್ರು ಇದ್ದಾರೆ ಅಂತ ಇವ್ರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ನಮ್ಮ ಹುಡುಗರಿಗೂ ಗೊತ್ತಿಲ್ಲ ಯಾರು ಇದಾರ 1965 ವಾರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರ ಪತ್ರಿಕೆಗಳಲ್ಲಿ ಬಂದಿರೋ ಕರಪತ್ರನ ಇದನ್ನು ನೋಡಿದ ತಕ್ಷಣ ಬಹಳ ಖುಷಿಯಾಗಿ, ನಾನು ಇದ್ದವು 1965 ವಾರ್ನಲ್ಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ತಾವೇ ಪ್ರೀತಿಯಿಂದ ಬಂದು ಕೂತು ನನಗೇನು ಹೇಳಿದ್ರು ಗೊತ್ತಾ, ಇಂಥ ಕಾರ್ಯಕ್ರಮ ಹಳ್ಳಿಯಲ್ಲೂ ಆಗಬೇಕು ಸರ್, ಎಲ್ಲಿದ್ರು ಈ ಕಾರ್ಯಕ್ರಮ ಹೇಳಿ ನಾನು ಬಂದು ಕೂತ್ಕೊಂಡು ಕೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಇದು ಸೈನಿಕನಿಗೆ ಮಾತ್ರ ಇರುವುದಾಗಿರುವಂತ ಮನಸ್ಸು, ಬೇರೆ ಎಲ್ರಿಗೂ ಬರುವಂತ ಮನಸ್ಸಲ್ಲ. ನಾವು ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಚಿಂತನೆಗಳಿಂದ ಬಿಸ್ನೆಸ್ ಆಗಿ ಯೋಚನೆ ಮಾಡ್ತೀವಿ, ಆದರೆ ಒಬ್ಬ ಸೈನಿಕ ಮಾತ್ರ ತನ್ನ ಹೃದಯವನ್ನ ಭಾರತೀಯನಾಗಿ ಯೋಚನೆ ಮಾಡಬಲ್ಲ. ಈ ಸೈನಿಕರ ಕುರಿತಂತೆ ಕೆಲಸ ಮಾಡುವಾಗ ಹೆಮ್ಮೆ ಇದೆ. ಯುವ ಬ್ರಿಗೇಡ್ನ ಕಡೆಯಿಂದ ಸೈನಿಕರ ಪೆನ್ಷನ್ ವಿಚಾರವಾಗಿ ನಾವು ಹೋರಾಟ ಮಾಡಿದ್ವಿ. ಇಡೀ ರಾಜ್ಯದಿಂದ 1 ಲಕ್ಷ ಸಿಗ್ನೇಚರ್ಗಳನ್ನ ಕಲೆಕ್ಟ್ ಮಾಡಿದ್ವಿ. ಚಿಕ್ಕಬಳ್ಳಾಪುರದ ಹುಡುಗರು ಆ ಸಿಗ್ನೇಚರ್ ಕಲೆಕ್ಟ್ ಮಾಡಿಕೊಟ್ಟಿದ್ರು. ಆ ಸಿಗ್ನೇಚರ್ಗಳನ್ನ ತಗೊಂಡು ಹೋಗಿ ನಾವು ಆ ಸೈನಿಕರ ಮುಂದೆ ಇಟ್ಟಾಗ, ದೆಹಲಿಯ ಜಂತರ್ ಮಂತರ್ಗೆ ನಾನೇ ಹೋಗಿದ್ದೆ. ಸೈನಿಕರ ಮುಂದೆ 1 ಲಕ್ಷ ಸಿಗ್ನೇಚರ್ ಹೊತ್ತಂತ ಪೇಪರ್ನ ಕಾಪೀಸ್ ಇಟ್ಟಾಗ ಸೈನಿಕರ ಕಣ್ಗಳಲ್ಲಿ ನೀರು ಬರ್ತಿದ್ದು. ಒಬ್ರು ಸೈನಿಕರು ಬಂದು ಗಟ್ಟಿಯಾಗಿ ತಪ್ಪಿಕೊಂಡು, ಮೇರಾ ಭಾರತ್ ಮಾನ್ ಅಂತ ಸುಮ್ಮನೆ ಹೇಳಲ್ಲ ಕಣಪ್ಪ, ನೀವು ಸಿವಿಲಿಯನ್ಸು, ನಾವು ಸೈನಿಕರು, ನೀವು ನಮ್ಗೆ ಸಪೋರ್ಟ್ ಮಾಡ್ತಿರಲ್ಲ ಅಂತಂದಾಗ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಷ್ಟು ಪ್ರೀತಿ ಇದೆಯಪ್ಪ, ಅವ್ರಿಗೆ ಎಷ್ಟು ಆನಂದ ಆಗ್ತಿತ್ತು ಅಂತಂದ್ರೆ ನನಗೆ ಇವತ್ತಿಗೂ ಮರಳಿಕ್ಕೆ ಸಾಧ್ಯ ಇಲ್ಲ. ಆ ಸೈನಿಕರು ನನಗೆ ಹೇಳ್ತಾರೆ, ತಿಂಡಿ ತಿಂದ್ರ? ನಾನಂತ ಬೆಳಗ್ಗೆ ತಿಂಡಿ ತಿನ್ಕೊಂಡ್ ಬಂದಿದ್ದೀವಿ, ಹಂಗಿದ್ರೆ ಊಟ ನಾನೇ ಕೊಡಿಸ್ಬೇಕು. ನೀವು ನನಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ, ನೀವು ಊಟ ನಾನೇ ಕೊಡಿಸ್ಬೇಕು, ಟೀ ಕೊಡಿಸ್ಬೇಕು ಅಂತ ಸೈನಿಕರು ಕೊಡಿಸ್ಬೇಕಾದಾಗಲೆಲ್ಲ ಏನು ಮೃದುವಾದ ಹೃದಯ. ಕೈಯಲ್ಲಿ ಗನ್ ಬಂದ ತಕ್ಷಣ ಅಷ್ಟು ಕಠೋರವಾಗುವಂತ ಹೃದಯ ನಮ್ಮಗಳಿಗೋಸ್ಕರ, ದೇಶವಾಸಿಗಳಿಗೋಸ್ಕರ ಎಷ್ಟು ಮೃದುವಾಗ್ಬಿಡುತ್ತಲ್ಲ ಅಂತ ಅನ್ನಿಸಿದಾಗ ಯಾಕೋ ಭಾವನೆ ತುಂಬಿ ಬಂದ್ಬಿಡ್ತು. ನನ್ನ ಹೆಚ್ಚಿನ ಮಿತ್ರರೇ, ನಾವೆಲ್ಲರೂ ಭಾವುಕರಾಗಬೇಕಾಗಿರೋದು ಆ ಸೈನಿಕರಿಗೋಸ್ಕರ. ನಮ್ಮ ನಡುವೆ ಅಂತ ಸೈನಿಕರು ಕಂಡು ಬಂದಾಗ ಅವರನ್ನು ಪ್ರೀತಿಯಿಂದ ಗೌರವಿಸಿ ಅವರಿಗೆ ಒಂದು ನಮಸ್ಕಾರ ಮಾಡಿದರೆ ನಮ್ಮ ಬದುಕು ಸಾರ್ಥಕ, ಅವರ ಜೀವನವೂ ಧನ್ಯ ಅಂತ ನಾನು ಯಾವಾಗಲೂ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇಂಥದೊಂದು ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಇಷ್ಟೆಲ್ಲ ಜನರಿಗೆ ಈ ಸೈನಿಕರ ಕುರಿತಂತೆ ಭಾವವನ್ನು ಮೂಡಿಸುವ ಪ್ರಯತ್ನ ಮಾಡಿದ ಇಲ್ಲಿನ ಯುವ ಬ್ರಿಗೇಡ್ನ ತರುಣರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೆ ಜೈಕಾರ ಹಾಕಬೇಕು. ಜೈಕಾರ ಹೆಂಗಿರಬೇಕು ಅಂತಂದ್ರೆ ಮೈಕಲ್ ಕೂಗೋ ಅಗತ್ಯ ಬರಲ್ಲ, ಅಂಥದ್ದೊಂದು ಜೈಕಾರ ಹಾಕಬೇಕು. ನಾನು ಪ್ರತಿ ಬಾರಿ ಹೇಳ್ತೀನಿ, ನಾನು ತೊಲೋಲಿಂಗ್ ಬೆಟ್ಟದ ಬುಡಕ್ಕೆ ಹೋಗಿದ್ದಾಗ ಒಬ್ಬ ಸೈನಿಕ ನನಗೆ ಹೇಳಿದ, ನೋಡಿ ಜೈಕಾರ ಹಾಕೋದಿದ್ರೆ ಮ್ಯಾಗಿ ತಿನ್ನೋ ಸಿಟಿ ಜನರ ಜೈಕಾರ ಬೇಡ, ರೊಟ್ಟಿ ತಿನ್ನೋ ಹಳ್ಳಿ ಜನರ ಜೈಕಾರ ಬೇಕು ಅಂತ. ನನಗೆ ಈಗಲೂ ರೋಮಾಂಚನವಾಗುವಂತ ಮಾತದು. ಅವನು ಹಂಗೆ ಹೇಳಿದ್ಮೇಲೆ ನಾವು ಒಂದು ಜೈಕಾರ ಹಾಕಿದ್ವಿ. ಅವನು 20 ಜನ ಇದ್ವಿ, ಉಡುಪಿಯವರು ಮಲ್ಪೆಯವರೆಲ್ಲ ಭಾರಿ ಗಟ್ಟಿ ಹುಡುಗರು. ಜೈ ಅಂತ ಹೆಂಗೆ ಹೇಳಿದ್ವಿ ಅಂತಂದ್ರೆ ಅವನ ಕಣ್ಣಲ್ಲಿ ನೀರು ಹಂಗೆ ಬಂತು. ನಾನು ಕೇಳಿದೆ ಯಾಕೆ ಅಂತ. ಅವನೊಂದು ಸಿವಿಲಿಯನ್ಸ್ ಹಿಂಗೆಲ್ಲ ಇರ್ತಾರೆ ಅಂತ ಗೊತ್ತಿರಲಿಲ್ಲ ಅಂತ. ನಾನು ಹೇಳಿದೆ, ಬರೀ ನಮ್ಮನೆ ನೋಡಿದ್ಯಾ, ಕರ್ನಾಟಕಕ್ಕೆ ಹುಚ್ಚಿಡಿದು ಬಿಡುತ್ತೆ ನನಗೆ, ಅಷ್ಟೊಂದು ಹುಚ್ಚಿಡಿದ್ದಾರೆ ಕರ್ನಾಟಕದಲ್ಲಿ. ಒಮ್ಮೆ ಆ ಹುಚ್ಚನ್ನು ತೋರಿಸೋಣ. ಚಿಕ್ಕಬಳ್ಳಾಪುರದ ಬೀದಿಗಳಲ್ಲಿ ಭಾರತ ಮಾತೆಗೆ ಒಂದು ಉಚ್ಚ ಕಂಠದ ಜೈಕಾರ, ಭಾರತ ಮಾತೆಗೋಸ್ಕರ. ಒಮ್ಮೆ ನನ್ನ ಜೊತೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ನಂತರ ಎರಡೂ ಕೈಗಳನ್ನ ಗಾಳಿಗೆ ಬೀಜ ಜೈಕಾರ ಕೊಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ಇನ್ನೊಂದು 2 ನಿಮಿಷಗಳಲ್ಲಿ ನಿಮ್ಮೂರಿನ ಆ ಸೈನಿಕರಿಗೆ ಸನ್ಮಾನ ಆಗುತ್ತೆ. ಅವ್ರು ವೇದಿಕೆ ಮೇಲೆ ಬರ್ತಾರೆ. ಆ ಸನ್ಮಾನವನ್ನು ಎಲ್ಲರೂ ಕಣ್ತುಂಬಿಸಿಕೊಂಡೇ ಹೋಗಬೇಕು ಅಂತ ನನ್ನ ವಿನಂತಿ. ಧನ್ಯವಾದ. ಜೈ.